ಇದನ್ನ ನಾವು ಒಂದ್ಸಲ ಹೇಳಿ ನೀವು ಇಂಥ ಭಿನ್ನರಾಶಿ ರೆಡಿ ಮಾಡ್ರಿ ಅಂದ್ರೆ ಅವಾಗ ಅವ್ರು ತಲೆ ಓಡ್ಲಿಲ್ಲ. ನಾವು ಮ್ಯಾಥಮೆಟಿಕ್ಸ್ ಅಂದ್ರೆ ಏನಂತ ಅರ್ಥ ಮಾಡ್ಕೊಂಡಿವಿ ಅಂದ್ರೆ ಕ್ಯಾಲ್ಕುಲೇಷನ್ ಅಂತ ಅರ್ಥ ಮಾಡ್ಕೊಂಡ್ವಿ. ದಟ್ ಈಸ್ ನಾಟ್ ದ ಕ್ಯಾಲ್ಕುಲೇಷನ್. ಅವಾಗ ನಾವು ಏನು ಹೇಳ್ಬೇಕಂದ್ರೆ ಇವತ್ತು ನೀನು ಹೆಂಗೆ ಈ ಲೆಕ್ಕ ಈ ಸೂತ್ರ ಉಪಯೋಗಿಸಿ ಹೆಂಗೆ ಲೆಕ್ಕ ಮಾಡ್ತಿ ಅನ್ನೋದ್ರ ಮೇಲೆ ನಾಳೆ ನೀವೊಂದು ಸಿಚುವೇಶನನ್ನು ಹೆಂಗೆ ಹ್ಯಾಂಡಲ್ ಮಾಡ್ತಿ ಅಂದ್ರೆ ನಿನ್ನ ಲಾಜಿಕ್ ಇಂಪ್ರೂವ್ ಆಗ್ತದೆ ಈ ಮ್ಯಾಥಮೆಟಿಕ್ಸ್ನಾಗ. ಆಮೇಲೆ ಮ್ಯಾಥಮೆಟಿಕ್ಸ್ನಾಗ ನೀವು ಓದಿ ಮುಂದೆ ಅಂದ್ರೆ ಇವೆಲ್ಲ ಬೇಸಿಕ್ಸ್ ಆಗ್ತಾವ. ಆದ್ರೆ ಪ್ರತಿ ಮಗುವಿಗೆ 10ನೇ ತನ ಮ್ಯಾಥಮೆಟಿಕ್ಸ್ ಯಾಕೆ ಕಲಿಬೇಕು? ಅಲ್ಲೇ ಮುಖ್ಯವಾಗಿ ನಾವು ಅವರ ತಾರ್ಕಿಕ ಬುದ್ಧಿ ಲಾಜಿಕ್ ಇಂಪ್ರೂವ್ ಮಾಡಬೇಕು ಅನ್ನೋದು ನಮ್ಮ ಶಿಕ್ಷಕರ ತಲೆ ಒಳಗಿರ್ಬೇಕು. ದುಡ್ಡು ಬೇಕಂತ ಹೇಳ್ತಾರಲ್ಲ, ಅಲ್ಲಿ ಪ್ರಮೋಷನ್ ಮಾಡ್ತಾರೆ. ಇವ್ರು ದುಡ್ಡಿಗೆ ನಿಂತಿಲ್ಲ ಅಂದಮೇಲೆ ಪ್ರಮೋಷನ್ ಮಾಡ್ಲಿಕ್ಕತ್ತಿಲ್ಲ. ಯಾರಿಗೆ ತಮ್ಮ ಮಕ್ಕಳದೊಂದು ಭವಿಷ್ಯ ಬೇರೆ ರೀತಿ ರೂಪಿಸ್ಬೇಕು, ಬರೀ ಸ್ಟಡಿ ಒಳಗಲ್ಲ ಅಂತ ಹೇಳಿದವ್ರು ಯಾರು ಹುಡುಕ್ತಾರಲ್ಲ, ಹುಡ್ಕೊಂಡು ಪಾಲಕರು ಬರ್ತಾರೆ ಇಲ್ಲಿ. ಈ ಸ್ಕೂಲ್ ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ. ಬರ್ರಿ ಬೀಗ್ರ ಊಟ ಮಾಡೋಣ. ಬಾಳ್ ಮಂದಾಗ್ಲಿ ತಗೋರಿ. ನಿಮ್ಮ ಬಾಯ ಅರಿಕೆಯಿಂದ ಹಂಗ ಆಗ್ಲೇವಾ? ಈಗ ನಮ್ದು ಗೌರ್ಮೆಂಟ್ ಸ್ಕೂಲಲ್ಲಿ ಸರ್ ಆಲ್ಮೋಸ್ಟ್ ಪೇರೆಂಟ್ಸ್ದು ಏನು ಕಂಪ್ಲೇಂಟ್ ಇರುತ್ತೆ ಅಂದರೆ ನಮ್ಮ ಮಕ್ಕಳು ಹೋಮ್ವರ್ಕ್ ಮಾಡಲ್ಲ, ಮೊಬೈಲ್ ಭಾಳ ನೋಡ್ತಾರೆ, ಮತ್ತು ಶಾಲೆಯಲ್ಲೂ ಏನು ಮಾಡ್ತಾರಂತ ಬಂದು ಕೇಳ್ತಾ ಇರ್ತಾರೆ ಸರ್. ಆಲ್ಮೋಸ್ಟ್ ಈ ಸ್ಕೂಲಲ್ಲಿ ಏನಾದರೂ ಮಕ್ಕಳು ಆ ಥರದ್ದು ಏನಾದ್ರು ಕಂಪ್ಲೇಂಟ್ಸ್ ಬಂದಿದೆ ಸರ್, ನೀವು ಯಾವ ಥರ ಓವರ್ಕಮ್ ಮಾಡಿದ್ರಿ ಅಂತ ಸರ್? ತರಗತಿ ಒಳಗೆ 15-20-25 ಹುಡುಗರಿದ್ದಾಗ ಕೆಲವರಿಗೆ ಆ ಪುನರಾವರ್ತನೆ ಅನ್ನೋದು ರಿಪಿಟೇಷನ್ ಅನ್ನುವಂಥದ್ದು ಬೇಕಾಗ್ತದೆ. ಅದಕ್ಕಾಗಿ ಈ ಮನೆ ಅಭ್ಯಾಸದ ಒಂದು ಕಲ್ಪನೆ ಬಂದಿದ್ದಿರ್ಬೋದು. ಇಲ್ಲಾಂತಂದ್ರೆ ಮೊದಲಿಗೆ ಬಹುಶಃ ಮನೆಗೆ ಹೋದ್ಮೇಲೂ ಇನ್ನೊಂದು ಸ್ವಲ್ಪ ಒಳ್ಳೆಯ ರೀತಿಯೊಳಗೆ ಸಮಯ ಉಪಯೋಗ ಆಗೋದು ಇತ್ತೋ ಏನೋ. ಈ ಮೊಬೈಲು ಟಿ ವಿ ಬಂದ ಮೇಲಂತೂ ಸಹಜವಾಗಿಯೇ ಆಕರ್ಷಣೆ ಆಗಿದ್ದದ. ಆಮೇಲೆ ಅದರಿಂದಾಗಿಯೇ ಈ ಸಮೀಪದಾಗ ನಾವೇನು ನೋಡ್ತೀವಂದ್ರೆ ಕಲಿಕೆಯಲ್ಲಿ ಹಿಂದುಳಿದ ಮಕ್ಕಳ ಸಂಖ್ಯೆ ಮೊಬೈಲ್ನಿಂದಿರ್ಬೋದು. ಅಂಥವರಿಗೆ ರಿಪಿಟೇಷನ್ ಬೇಕು. ಯಾಕಂದ್ರೆ ಶಾಲೆಗಳು ಫಲಿತಾಂಶವನ್ನು ಒಂದು ಗುರಿಯಾಗಿಟ್ಕೊಂಡು ಕೆಲಸ ಮಾಡ್ತಿರುವಂಥ ಒಂದು ಸಂಸ್ಥೆ. ಇಲಾಖೆಯ ಒಂದು ಒತ್ತಾಸೆನೂ ಅದರೊಳಗೆ ಇರ್ತದೆ. ಆದರೆ ಮನೆ ಅಭ್ಯಾಸ ಅನ್ನೋದೇನದಲ್ಲ ನಮ್ಮಲ್ಲಿ ಕಡಿಮೆ ಇರ್ತದೆ. ನಾವು ಬಹಳ ಕೊಡೋಂಗಿಲ್ಲ. ಸ್ವಲ್ಪ ಮಟ್ಟಿಗೆ ಮನೆಗೆ ಹೋದ್ಮೇಲೆ ಇವತ್ತು ಓದಿದ್ದು ಒಂದು ಸ್ವಲ್ಪ ಅವರಿಗೆ ನೆನಪಿಸ್ಕೊಳ್ಲಿಕ್ಕೆ ಆಗಬೇಕು ಅನ್ನುವಂಥ ರೀತಿ ಒಳಗೆ. ಮತ್ತು ಒಂದು ದಿವಸ ಎಲ್ಲ ವಿಷಯದವರು ಹೋಮ್ವರ್ಕ್ ಕೊಡ್ತೀವಿ ಅಂತಿಲ್ಲ. ಅವರವರ ಅಗತ್ಯಕ್ಕೆ ತಕ್ಕಂಗೆ ಸ್ವಲ್ಪನೇ ಇರ್ತದೆ. ಅಂದರೆ ನಮ್ಮ ಉದ್ದೇಶ ಏನಂದರೆ ಮನೆಗೆ ಹೋದ್ಮೇಲೆ ಮಕ್ಕಳು ತಮ್ಮ ಆಸಕ್ತಿಯ ಕೆಲವು ಕೆಲಸದೊಳಗೆ ತೊಡಗಿಕೊಳ್ಳಿ. ಯಾರಿಗೋ ಚಿತ್ರಕಲೆ ಆಸಕ್ತಿ ಇರ್ತದೆ, ಅದಕ್ಕೆ ಅವ್ರಿಗೆ ಟೈಮ್ ಸಿಗೋಂಗಿಲ್ಲ ನಾವು ಭಾಳಷ್ಟು ಹೋಮ್ವರ್ಕ್ ಕೊಟ್ಟಿವಿ ಅಂದರೆ. ಆಮೇಲೆ ಎಷ್ಟೋ ಸಲ ನಾವು ಬೇರೆ ಶಾಲೆಗಳ ಉದಾಹರಣೆ ಕೇಳ್ತೀವಿ. ಭಾಳ ಮನೆ ಕೆಲಸ ಇದ್ದಾಗ ಪಾಲಕರು 1-2 ಪೇಜ್ ಬರೆದು ಕೊಡ್ತಾರೆ. ಯಾಕಂದ್ರೆ ಮರುದಿವ್ಸಲ್ಲೇ ಮತ್ತೊಂದು ಶಿಕ್ಷೆ ಭಯ ಇದನ್ನಿರ್ತದೆ. ನಮ್ಮಲ್ಲಿ ನಾವು ಮರುದಿವ್ಸ ಕೇಳ್ತೇವೆ, ಹೋಮ್ವರ್ಕ್ ಆಗಿಲ್ಲ ಅಂದರೆ ಆರಾಮಾಗಿ ಉತ್ತರ ಕೊಡ್ತಾರೆ ಅವರು. ಒಂದು ಸ್ವಲ್ಪ ಮತ್ತು ಇನ್ನು ಹೆಂಗೆ ಕ್ರಿಯೇಟಿವ್ ಆಗಿ ಅದನ್ನು ಆ ಕೆಲಸ ಮಾಡಿಸ್ಕೋಬೇಕು ಅನ್ನುವಂಥದ್ದು ಚಾಲೆಂಜ್ ಅದ. ಕೆಲವು ಮಕ್ಳು ಇರ್ತಾರೆ, ಅವರು ನಿಯಮಿತವಾಗಿ ಅದನ್ನು ಮಾಡ್ಕೊಂಡು ಬರ್ತಾರೆ. ಸ್ವಲ್ಪ ಮಕ್ಕಳು ಅವ್ರಿಗಾಗಿಯೇ ಏನೋ ಅನಾನುಕೂಲತೆಗಳಿರ್ತಾವೆ. ಮನೆ ವಾತಾವರಣ ಕೆಲವೊಮ್ಮೆ ಪೂರಕವಾಗಿ ಇರೋಂಗಿಲ್ಲ. ಸ್ವಲ್ಪ ಮಟ್ಟಿಗೆ ಆ ಸಮಸ್ಯೆ ಅದ. ಇದು ಮೊಬೈಲದ್ದೇನಂದ್ರೆ ಸಾಕಷ್ಟು ಪಾಲಕರು ಅದನ್ನು ಹೇಳ್ತಾರೆ ಆ ಸಮಸ್ಯೆ. ನಾವು ತರಗತಿ ಒಳಗೆ ಮತ್ತು ಅದನ್ನು ಪ್ರತ್ಯಕ್ಷವಾಗಿ ಅಥವಾ ಪರೋಕ್ಷವಾಗಿ ಗುಂಪು ಚರ್ಚೆ ಮಾಡಿ ಆಮೇಲೆ ಯಾರು ಎಷ್ಟು ಉಪಯೋಗ ಮಾಡ್ತಾರೆ ಅದನ್ನು ಒಂದು ಫಾಲೋ ಅಪ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ. ನಡೆದಿದ್ದದ ಪ್ರಯತ್ನ. ಇಡೀ ಜಗತ್ತ ಅದನ್ನು ಎದುರಿಸ್ಲಿಕ್ಕಂತಹ ಒಂದು ಸಮಸ್ಯೆ ಅದ. ಈಗ ನಾವು ಅದಕ್ಕೆ ಮೊದಲಿಂದ ಪಾಲಕರಿಗೆ ಏನು ಹೇಳ್ತೇವೆ ಅಂದರೆ ಇದು ಮಕ್ಕಳ ಸಮಸ್ಯೆ ಅಲ್ಲ, ಪಾಲಕರದ ಸಮಸ್ಯೆ ಅದ ಇದು. ಯಾಕಂದ್ರೆ ಪಾಲಕರು ತಾವು ನೋಡ್ಕೊತ ಕೂಡ್ತಾರೆ. ಈಗ ನಮ್ಮನ್ನೆಲ್ಲಾರನ್ನೂ ಹಿಡಿದ್ರು ನಾವು ಮನೆಗೆ ಹೋದ ತಕ್ಷಣ ಏನು ಕೆಲಸ ಇಲ್ಲ ಅಂದ್ಕೂಳೆ ನಾವು ಮೊಬೈಲ ತೊಗೋತೀವಿ. ಅವಾಗಿನ ಮತ್ತು ನಾವು ಮಾಡೋದನ್ನು ಮಕ್ಕಳು ಮಾಡ್ತಾರೆ. ಅದಕ್ಕೆ ಹಿಂದಿನಿಂದ ನಾವು ಇಲ್ಲೇನು ಪ್ರಯೋಗ ಮಾಡಿದ್ದಂದ್ರೆ ಕೆಲವು ಸಂಪನ್ಮೂಲ ವ್ಯಕ್ತಿಗಳನ್ನೆಲ್ಲ ಕರ್ಕೊಂಡು ಬಂದಾಗ, ಈಗ ಚಿತ್ರಕಲೆಗೆ ಒಬ್ಬರು ಬಂದಿದ್ರು MS ಮೂರ್ತಿ ಅವರು ಹಂಗಾರೆ ಮಕ್ಕಳೊಳಗೆ ಈ ಗುಣ ಬೆಳಿಬೇಕು ಅಂದ್ರೆ ನೀವು ಮಾಡಿದ್ರಷ್ಟೇ ಬೆಳೀತವೆ. ಈಗ ಮಕ್ಕಳು ನೀವು ಸುಮ್ಮನೆ ಕೂಡ್ಬೇಕು, ಸಂಜೆ ಮುಂದೆ ಏನೋ ಮಾಡಬೇಕು ಅಂದ್ರೆ ನೀವು ಚಿತ್ರ ತಕ್ಕೋತ್ ಕೂಡ್ರಿ. ನೀವು ಅವ್ರಿಗೆ ಮಾದರಿಗಳಾಗಿ ತೋರಿಸಿದ್ರೆ ಆಗ್ತದೆ. ಅದು ಆಗ್ಲಾರ್ದಂಥ ಸ್ಥಿತಿ ಈಗ ಬಂದದ. ಈಗ ಅದನ್ನು ಮೀರಿ ಅಟ್ರಾಕ್ಷನ್ ಮೊಬೈಲ್ ಕಡೆ ಹೋಗ್ಯದ. ಅದನ್ನು ಯಾರೂ ನಾವು ಮಾಡ್ಲಿಕ್ಕೆ ರೆಡಿ ಆಗಿಲ್ಲ ಅಂದ್ರೆ ಅದು ನಮಗೆ ಸಿಗಂಗಿಲ್ಲ ಅಂದ್ರೆ. ಇಲ್ಲೂ ಅನೇಕ ಅವರು ಪಾಲಕರು ಈ ಪಾಯಿಂಟ್ ಹೇಳ್ತಾರೆ. ಅವಾಗ ನಾವು ಹೇಳ್ತೀವಿ, ನೀವು ಮನೆಯೊಳಗಿನ ಮನೆ ಕೆಲಸ ಹಚ್ಚಿರಿ, ಕಾಯಿಪಲ್ಲೆ ತರ್ಲಿಕ್ಕೆ ಹೋಗ್ಬೇಕಾದ್ರೆ ಕರ್ಕೊಂಡು ಹೋಗ್ರಿ, ನೀವು ಮನೆ ಅಡುಗೆ ಮಾಡ್ಬೇಕಾದ್ರೆ ಇದನ್ನು ಮಾಡಿರಿ ಅಂದ್ರೆ ಹಂಗೆ ಇನ್ವಾಲ್ವ್
ಮಾಡ್ಕೊಂಡಾಗ ಅವ್ರಿಗೆ ಇದು ಹವ್ಯಾಸಗಳು ಬೇರೆ ಬೇರೆ ನಾವು ಕೊಟ್ಟಿರೋದ್ರಿಂದ ಸ್ವಲ್ಪ ಮೊಬೈಲದ ಪ್ರಮಾಣ ಕಡಿಮೆ ಅಂತ ನಮಗನ್ನಿಸ್ತು ಅವ್ರಿಗೆ. ಅಂದ್ರೆ ಸೈಕಲ್ ತೊಗೊಂಡು ಈಗ ಅಂದ್ರೆ ನಾವು ಟ್ರೆಕ್ಕಿಂಗ್ ಅಂತ ಕರ್ಕೊಂಡು ಹೋಗಿರ್ತೀವಿ, ಆಮೇಲೆ ಹೊರ ಸಂಚಾರ ಅಂತ ಹೇಳಿ ಕರ್ಕೊಂಡು ಹೋಗ್ತೀವಿ. ಇದೆಲ್ಲ ಇರೋದ್ರಿಂದ ಅವ್ರಿಗೆ ಸ್ವಲ್ಪ ಅದು ಹಗಲೆಲ್ಲ ಅದನ್ನು ಬಿಟ್ಟಿರ್ಲಿಕ್ಕೆ ಆಗಲ್ಲ. ಪರಿಸರದೊಳಗೆ ನಾವು ಸೈಕಲ್ ತೊಗೊಂಡು ಒಂದು ರೌಂಡ್ ಹೋಗಿ ಬರ್ಬೇಕಪ್ಪ ನಾನು. ಆಮೇಲೆ ಆಟಕ್ಕೆ ಹೆಚ್ಚು ಆಟ ಆಡ್ತಾರೆ ಮಕ್ಕಳು. ಅಂದ್ರೆ ಅವ್ರಿಗೆ ಭಾಳ ಹೊತ್ತು ಅದನ್ನು ನೋಡ್ಕೊತ ಕೂಡ್ಬೇಕು ಅನ್ಸಲ್ಲ, ಸ್ವಲ್ಪ ಆಟ ಆಡ್ಬೇಕು ಅನ್ನಿಸ್ತದೆ. ಹಂಗೆ ಅವ್ರಿಗೆ ಅದ್ರದ್ದು ರುಚಿ ಹಚ್ಚಿದ್ವಿ ಅಂದ್ರೆ ಮೊಬೈಲ್ನಿಂದ ಹೊರಗೆ ಬರ್ತಾರೆ ಅಂತ ಅನ್ನಿಸ್ತದೆ. ಈಗ ಮಕ್ಕಳಿಗೆ ಪ್ರಕೃತಿಯಲ್ಲಿ ಕಲಿಬೇಕು, ಮುಕ್ತವಾಗಿ ಓದುವಂಥ ಒಂದು ವಾತಾವರಣ ಬೇಕು ಅನ್ನೋದಕ್ಕೆ ಈ ಶಾಲೆ ಆರಂಭ ಆಗಿದೆ. ಲಾಂಗ್ ಟರ್ಮ್ ವಿಷನ್ ಏನಿದೆ ಅಂತ ಸರ್ ಶಾಲೆದು? ಅಂದರೆ ವಿದ್ಯಾರ್ಥಿಗಳು ಲಾಂಗ್ ಟರ್ಮಲ್ಲಿ ಏನು ಅಚೀವ್ ಮಾಡಬೇಕು ಅನ್ನೋದೊಂದು ವಿಚಾರ ಇದೆ ಅಂತ. ದೂರಗಾಮಿಯಾದಂತಹ ಯಾವುದೇ ಒಂದು ಗುರಿ ಅಂತ ನಾವು ಇಟ್ಟುಕೊಂಡಿಲ್ಲ. ಮಕ್ಕಳಿಗೆ ಈಗ ಅವರ ಬಾಲ್ಯ ಸಂತೋಷಮಯವಾಗಿ ಕಳಿಬೇಕು, ಅವರ ಕಲಿಕೆ ಬಹಳ ಸಹಜವಾಗಿರಬೇಕು, ಅನುಭವಾತ್ಮಕವಾಗಿರಬೇಕು. ಹೀಗೆ ಮಾಡಿದ್ದಾದರೆ ನಾಳೆ ಅವರು ಒಳ್ಳೆಯ ವ್ಯಕ್ತಿಗಳಾಗಿಯೇ ಬೆಳೀತಾರೆ ಅನ್ನುವಂಥ ನಂಬಿಕೆ ನಮಗೆ ವರ್ಷದಿಂದ ವರ್ಷಕ್ಕೆ ಹೆಚ್ಚು ಗಟ್ಟಿ ಆಗ್ತಾ ಇದೆ. ಯಾಕಂದರೆ ಈಗಾಗಲೇ 28 ವರ್ಷ ಆಗಿರೋದ್ರಿಂದ ಹೆಚ್ಚು ಕಡಿಮೆ 16 ತಂಡಗಳು SSLC 19 ತಂಡಗಳು SSLC ಮುಗಿಸ್ಕೊಂಡು ಹೊರಗೆ ಹೋದವರಿದ್ದಾರೆ. ಅವರು ತಮ್ಮ ಕಾಲೇಜು ಶಿಕ್ಷಣವನ್ನು ಪೂರೈಸಿ ಉದ್ಯೋಗಗಳನ್ನು ಹುಡುಕಿಕೊಂಡು, ಅಂದರೆ ಬದುಕಿನ ಪಯಣದೊಳಗೆ ಅವರು ಮುಂದೆ ಮುಂದೆ ಹೋಗ್ತಾ ಇದ್ದಾರೆ. ನಾವು ಒಂದು ನೋಡೋದೇನೆಂದರೆ, ನಮ್ಮ ಶಾಲೆಯ ಮಕ್ಕಳು ಹೆಚ್ಚು ಧೈರ್ಯವಂತರಾಗಿರ್ತಾರೆ, ಹೆಚ್ಚು ಆತ್ಮವಿಶ್ವಾಸದವರಾಗಿರ್ತಾರೆ, ಸ್ವತಂತ್ರ ಮನೋಭಾವದವರಾಗಿರ್ತಾರೆ, ತಮ್ಮ ನಿರ್ಣಯಗಳನ್ನು ತಾವೇ ತಗೊಳ್ಳುವಷ್ಟು ಪ್ರಬುದ್ಧರಾಗಿರ್ತಾರೆ, ಹೆಚ್ಚು ಸಹಕಾರ ಮನೋಭಾವದವರಾಗಿರ್ತಾರೆ. ಇದರ ಅರ್ಥ ಎಲ್ಲವೂ ಪರಿಪೂರ್ಣವಾಗಿದ್ದದೆ, ಎಲ್ಲ ಮಕ್ಕಳು ಅದ್ಭುತ ವ್ಯಕ್ತಿಗಳಾಗಿ ಬೆಳೆದಿದ್ದಾರೆ ಅಂತ ಇಲ್ಲ. ಹಾಗಾಗಿಲ್ಲ. ಆದರೆ ಹೆಚ್ಚು ಸಂಖ್ಯೆಯೊಳಗೆ ಪ್ರಮಾಣವನ್ನು ನೋಡಿದ್ದಾದರೆ ಹೆಚ್ಚು ಸಂಖ್ಯೆಯ ಮಕ್ಕಳು ತಮ್ಮ ಬದುಕಿನ ನಿರ್ಧಾರಗಳನ್ನು ತಾವೇ ತಗೊಳ್ಳುವಂಥ ರೀತಿಯೊಳಗೆ ಬಹಳ ಆತ್ಮವಿಶ್ವಾಸದ ವ್ಯಕ್ತಿಗಳಾಗಿ ಬೆಳೆಯೋದನ್ನು ನಾವು ನೋಡ್ತೀವಿ. ಸ್ಟೂಡೆಂಟನ್ನು ನಾವು ಅತಿಥಿಯಾಗಿ ಕರೆಯೋದು ಒಂದು ಪರಿಪಾಠ ಇಟ್ಕೊಂಡೇವೆ. ನವಂಬರ್ 1ನೇ ತಾರೀಕಿಗೆ ನಾವು ಅವ್ರನ್ನ ಕರಿತೇವೆ. ಅಂದರೆ ಅವ್ರು ಅತಿಥಿಯಾಗಿ ಬರಬೇಕು. ಈಗ ಇದ್ದ ಮಕ್ಕಳ ಜೊತೆ ಅವ್ರು ಹಂಚ್ಕೋಬೇಕು. ಅಂದರೆ ಇಲ್ಲಿಂದ ದಾಟಿ ಹೋದ್ಮೇಲೆ ತಮ್ಮ ಜೀವನದೊಳಗೆ ಏನು ಈ ಶಾಲೆ ಒಳಗೆ ಕಲ್ತದಕ್ಕೆ ಏನು ಅನ್ಸದ, ಮತ್ತು ಈಗ ಅವ್ರು ಹೆಂಗಿದ್ದಾರೆ ಅಂತ ಹೇಳಲಿಕ್ಕೆ. ಅದಕ್ಕೆ ಕೆಲವು ಬಂದಾಗ ಹುಡುಗರು ಹೇಳ್ತಾರೆ, ನೀವು ನಮ್ಮ ಕಲೀಗ್ಸ್ ಎಲ್ಲ ಹೇಳ್ತಾರೆ, ನೀವು ಆರಾಮ ಯಾಕೆ ಇಷ್ಟು ಹೆಂಗೆ ಆರಾಮಿದ್ದೀರಿ ನೀವು ಅಂತ ಕೇಳ್ತಾರೆ ನಮಗೆ. ಅಂದ್ರೆ ಪ್ರತಿಯೊಂದು ಮೂಮೆಂಟ್ನಾಗೂ ನೀವು ಎಷ್ಟು ಆರಾಮ ಇರ್ತೀರಿ ಅಂತ. ಅಂದರೆ ಅವ್ರಿಗೆ ಏನೋ ಒಳ್ಳೆಯ ಹವ್ಯಾಸಗಳೇನು ಸಿಕ್ಕಾವಲ್ಲ, ಅದರಿಂದ ಅವರು ಭಾಳ ಆರಾಮಿರಲಿಕ್ಕೆ ಸಾಧ್ಯದ. ಅಂದರೆ ಯಾಕಂದ್ರೆ ಯಾವುದೇ ಒಂದು ವರ್ಕ್ ಫೀಲ್ಡ್ನಾಗ ಹೋದಾಗ ನಿಮಗೆ ಸ್ಟ್ರೆಸ್ ಕ್ರಿಯೇಟ್ ಆಗೋದನ್ನು ಅದು ನಿಮ್ಮ ಒಳಗೆ ಕಾಣಂಗೇ ಇಲ್ಲಲ್ಲ ಅಂಥೇಳಿ ಕೇಳ್ತಾರೆ ನಮಗೆ, ಅಂಥೇಳಿ ಉಳಿದ ಹುಡುಗರಿಗೆ ಹೇಳ್ತಾರೆ. ಅದಕ್ಕೆ ಶಾಲೆ ಒಳಗೆ ಏನು ಮಜಾ ಸಿಗ್ತಾ ಎಲ್ಲ ಮಾಡಿರಿ ನೀವು ಅಂಥೇಳಿ ಅವರಿಗೆ ಸಜೆಷನ್ ಕೊಟ್ಟು ಹೋಗ್ತಾರೆ. ಆಮೇಲೆ ಇನ್ನೊಂದೇನಂದ್ರೆ ಮತ್ತೊಂದೆರಡು ಹುಡುಗರು ಹೇಳಿದ್ದೇನೆಂದ್ರೆ, ಈ ಪರಿಸರದ ಬಗ್ಗೆ ಕಾಳಜಿ ಅದೆಲ್ಲ ಭಾಳ ಮಂದಿಗೆ ಇಲ್ಲೇ ಇಲ್ಲಲ್ರಿ ಮೌಶಿ. ಕಪ್ ಹಿಂಗೆ ಕುಡಿತಾರೆ, ಹಿಂಗೆ ಒಗೆದು ಬಿಡ್ತಾರೆ. ಅವರು ಎಲ್ಲೇ ಇದ್ರೆ ಅವ್ನು ತೆಗೆದು ಹಾಕ್ತಾರೆ. ಆಮೇಲೆ ಈಗ ಏನೋ ಒಂದು ತಿಂದರು, ಬಿಸ್ಕಿಟ್ ತಿಂದ್ರೆ ಆ ಪ್ಯಾಕೆಟ್ ಇರ್ತದಲ್ಲ, ಅವ್ರು ಎಲ್ಲರೂ ತಮ್ಮ ಬ್ಯಾಗ್ನ ಹಾಕ್ಕೊಂಡು ಬಂದು ಡಸ್ಟ್ಬಿನಿಗೆ ಹಾಕ್ತಾರೆ. ಅಂದರೆ ಇಲ್ಲಿ ಇದ್ದ ಹುಡುಗರಲ್ಲ, ಈಗ ಇಂಜಿನಿಯರಿಂಗ್ ಕಲೀಲಿಕ್ಕೆ ಥರ ಫೈನಲ್ ಇಯರ್ ಇದ್ದವರೆಲ್ಲ ಹಿಂಗೆ ಬಂದಿರ್ತಾರೆ. ಯಾವಾಗ್ರೆ ಅವ್ರಿಗೆ ಇದನ್ನು ಭಾಳ ದಿವಸ ಬಿಟ್ಟಿರ್ಲಿಕ್ಕೆ ಆಗಂಗಿಲ್ಲ ಈ ಜಗನ. ಅವ್ರು ಸುಮ್ಮನೆ ಸಂಜೆ ಕರೆ ಯಾವಾಗರೇ ಬರ್ತಾರೆ. ಏನ್ರಿ ಮೌಶಿ ಹಿಂಗೆ ಮಾಡಿಬಿಟ್ಟಿರ್ತಾರ್ರಿ, ಹೆಂಗೆ ಒಗೆದು ಹೋಗ್ಬಿಡ್ತಾರ್ರಿ, ಯಾರಿಗೂ ಅದು ಅನ್ಸಂಗೇ ಇಲ್ಲ. ಅಂದ್ರೆ ನಿನ್ನೊಳಗೆ ಅನ್ಸೋದಲ್ಲಪ್ಪ ಸಾಕಂತ ನಮಗೆ ಅಂದ್ರೆ ಇವೆಲ್ಲ ನಾವು ಅವ್ರೊಳಗೆ ಕಾಣಿಸೋದು. ಮತ್ತು ಇದು ನಾಳೆಯ ಒಂದು ಇದಕ್ಕೆ ಬೇಕೇ ಬೇಕಾದದು. ಈಗ ಅದ ಬೇರೆ ದೇಶದೊಳಗೆ ಅಲ್ಲಿ ಸ್ಟ್ರಿಕ್ಟ್ ಆರ್ಡರ್ ಮಾಡಿದ್ದಕ್ಕೆ ಎಲ್ಲರೂ ಸ್ವಚ್ಛ ಇಟ್ಕೋತಾರೆ. ಅದು ನಮಗೇ ಬೇಕು. ಮೊನ್ನೆ ವೈಶಾಖ್ ಹೇಳಿದ ಪಾಯಿಂಟ್, ಸ್ವಚ್ಛತೆ ಮನುಷ್ಯನೊಳಗೆ ಇದ್ದ ಜಾಗ ಸ್ವಚ್ಛ ಇಟ್ಕೊಳ್ಳೋದೇನದ ಅದು ಅಗದಿ ಫಸ್ಟ್ ಪ್ರಯಾರಿಟಿ. ಅದು ನಮಗೆ ಸಾಲಿ ಕಲಿಸೋದು ಅಂತೇಳಿ ನಾವು ಮೊನ್ನೆ ಪಾಸ್ ರೋಡ್ ಸ್ಟೂಡೆಂಟನ್ನು ಕರೆದಾಗ ಹೇಳಿದ ಒಂದು ಮಾತು ಇದು. ಅಂದ್ರೆ ಅವ್ರ ನಾಳೆ ಜೀವನಕ್ಕೆ ಇದೆಲ್ಲಾನು ಭಾಳ ಇಂಪಾರ್ಟೆಂಟ್ ಅಂತ. ಅದಕ್ಕೆ ಒಂದ್ಸರಿ ಸಂಜು ಮಾಮ ಹೇಳ್ಯಾರ, ಯಾಕೋ ಅವ್ರ ಮಾತನಾಗ ಅದನ್ನು ಹೇಳಲಿಲ್ಲ, ಇದು ಇಂದಿನ ಶಾಲೆ ಅಲ್ಲ, ಇದು ನಾಳೆಯ ಶಾಲೆ ಅಂತ. ಸರಿಗ ನಿಮ್ಮ ವಿಚಾರಗಳು ಶಾಲೆ ಆರಂಭವಾಗಲಿಕ್ಕೆ ಒಂದು ಪೂರಕ ಆಯಿತು. ಈಗ ಇಲ್ಲಿ ಶಿಕ್ಷಕರು ಅಷ್ಟೇ ಅವಶ್ಯಕತೆ ಪಾತ್ರ ನನ್ನ ಪ್ರಕಾರ. ಮಕ್ಕಳೆಲ್ಲ ಅದನ್ನು ಬೆಳೆಸಬೇಕು ಅಂದರೆ ಈ ಶಿಕ್ಷಕರು ನೀವು ಹೈಯರ್ ಮಾಡ್ಕೋಬೇಕಾದ್ರೆ ಅಥವಾ ರಿಕ್ರೂಟ್ ಮಾಡ್ಕೋಬೇಕಾದ್ರೆ ಆ ಶಿಕ್ಷಕರಲ್ಲಿ ಏನಾದರೂ ಸ್ಪೆಸಿಫಿಕ್ ಕ್ವಾಲಿಟೀಸ್ ಅಥವಾ ಇದಿರಬೇಕು ಅಂತ ನೋಡ್ತಿರೋ, ಅಥವಾ ಹೈಯರ್ ಮಾಡ್ಕೊಂಡ್ಮೇಲೆ ಅದಕ್ಕೆ ಸಂಬಂಧಪಟ್ಟಂಗೆ ಅವ್ರಿಗೆ ಏನೋ ತರಬೇತಿ ಕೊಡೋದು, ಅಥವಾ ಅವ್ರ ವಿಚಾರಧಾರೇನೂ ಇದೇ ರೀತಿಯಲ್ಲಿ ಬರುವಂತೆ ಮಾಡೋದಕ್ಕೆ ಸಂಬಂಧಪಟ್ಟಂಗೆ ಏನಾದರೂ ಪ್ರಯತ್ನಗಳಿದೆಯಾ ಅಂತ? 2 ಹಂತದ ಸಂಗತಿಗಳನ್ನು ನಾವು ಹಂಚ್ಕೊಳ್ಬೋದು.
ಮೊದಲನೇ ಹಂತದೊಳಗೆ ಏನಾಯ್ತಂದರೆ ಶಾಲೆಯೊಳಗೆ ಶಿಶುವಿಹಾರ ಆದಮೇಲೆ 1ನೇ ತರಗತಿ 2ನೇ ತರಗತಿ ಆ ಹಂತದೊಳಗೆ ಯಾವ ಪಾಲಕರು ಮುಖ್ಯವಾಗಿ ಯಾವ ಮಗುವಿನ ತಾಯಂದಿರು ತಮ್ಮ ಮಕ್ಕಳನ್ನು ಶಾಲೆಯೊಳಗೆ ಸೇರಿಸಿದ್ರು ಶಾಲೆಯೊಳಗೆ ನಡೀತಾ ಇರೋದನ್ನು ನೋಡಿಬಿಟ್ಟು ಅವರು ಗೃಹಿಣಿಯರಾಗಿದ್ದವರು ನಾನು ಶಿಕ್ಷಕಿಯಾಗಿ ಶಾಲೆಯೊಳಗೆ ಸೇರಿಕೊಳ್ತೀನಿ ಅಂತ ಸುಮಾರು 8-10 ಜನ, ಅದು ಪ್ರತಿಭಾ ಆಗಿರ್ಬೋದು, ತೇಜುಮೌಷಿ ಆಗಿರ್ಬೋದು, ವಸಂತ ಮೌಷಿ ಆಗಿರ್ಬೋದು, 10 ಹೆಸರುಗಳನ್ನು ನಾನು ಹೇಳ್ಬೋದು. ತಾಯಂದಿರು ಶಿಕ್ಷಕಿಯರಾಗಿ ಸೇರ್ಕೊಂಡ್ಬಿಟ್ರು. ಅಂದರೆ ಶಾಲೆಯ ಒಟ್ಟಾರೆ ಇದು ಯಾವ ರೀತಿ ನಡೀತಾ ಇದೆ ಅನ್ನೋದನ್ನು ಒಪ್ಪಿಕೊಂಡು ಶಾಲೆಯೊಳಗೆ ಶಿಕ್ಷಕರಾಗಿ ಬಂದರು. ಆದರೆ ಶಾಲೆ ದೊಡ್ಡದಾದ ಹಾಗೆ ಶಾಲೆ ಇಲ್ಲಿ ಬಂದ ನಂತರ ಸಹಜವಾಗಿಯೇ ನಾವು ಸಂದರ್ಶನ ಮಾಡಿ ಶಿಕ್ಷಕರನ್ನು ತಗೊಳ್ಬೇಕಾಯಿತು. ಮತ್ತು ಮೊದಲಿಗೆ ನಾವು ಶಿಕ್ಷಕರ ಅಂದರೆ ತಾಯಂದಿರ ಕ್ವಾಲಿಫಿಕೇಷನ್ ಏನು ಅನ್ನೋದ್ರ ಕಡೆ ಗಮನ ಕೊಡ್ತಾ ಇರಲಿಲ್ಲ. ಮಕ್ಕಳ ಬಗೆಗಿನ ಪ್ರೀತಿ, ಪ್ರಯೋಗಶೀಲತೆ ಇದು ನಮಗೆ ಮುಖ್ಯ ಆಗಿದ್ದು. ಆದರೆ ಶಾಲೆಯ ಮಾನ್ಯತೆ ಅನ್ನೋ ವಿಷಯ ಯಾವಾಗ ಬಂತೋ ಆವಾಗ ಈ ಡಿಗ್ರಿ ಆಗಿರಬೇಕು, ಮತ್ತೊಂದು ಆಗಿರಬೇಕು ಅನ್ನೋದು ಬಂದಾಗ ಚರಕ ತಕ್ಕೊಂಡು ಹೋಗ್ತಾಳ. ಸರಿ 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 ಹಾಗಾದಾಗ ಅನಿವಾರ್ಯವಾಗಿ ನಾವು ಡಿಗ್ರಿ ಇರುವವರು ಅಂಥವ್ರನ್ನು ನಾವು ಸಂದರ್ಶನ ಮಾಡಿ ಒಳಗಡೆ ತೊಗೊಳ್ಬೇಕಾಯ್ತು. ತೊಗೊಳ್ತಾ ಇದ್ದೀವಿ ನಾವು. ಆದರೆ ಸಹಜವಾಗಿಯೇ ಅಂಥ ಶಿಕ್ಷಕರು ಅವರು ಇದೇ ಸಮಾಜ ವ್ಯವಸ್ಥೆಯೊಳಗೆ, ಇದೇ ಶಿಕ್ಷಣ ವ್ಯವಸ್ಥೆಯೊಳಗೆ ಬೆಳೆದು ಬಂದವರು. ಅವರಿಗೆ ಬಾಲಬಳಗದ ಒಂದು ಸಿದ್ಧಾಂತ, ಒಂದು ಕನಸು, ಒಂದು ವ್ಯವಸ್ಥೆ ಇದನ್ನು ಕೊಡೋದೇನಿದೆಯಲ್ಲ, ಇದು ಮತ್ತೆ ಮತ್ತೆ ಇಲ್ಲಿ ಒಂದು ರೀತಿಯ ತರಬೇತಿ ಮಾಡೋದರ ಮೂಲಕ ಬೇರೆ ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿ ಮಗು ಸ್ನೇಹಿ ಶಿಕ್ಷಣ ಹೇಗಿರಬೇಕು ಅನ್ನೋದನ್ನು ಹೇಳಿ ಅವರಿಗೆ ಒಳ್ಳೊಳ್ಳೆ ಪುಸ್ತಕಗಳನ್ನು ನೀವು ಶಿಕ್ಷಕರಾಗಿ ಓದಲೇಬೇಕು, ಅದು ತತ್ವಚಾನ್, ಹಗಲು ಕನಸು ಇಂಥದ್ದನ್ನು ಮಾಡೋದರ ಮೂಲಕ ಮತ್ತು ಯಾವಾಗ ಸಂದರ್ಭ ಸಿಗ್ತದೋ ಅವಾಗೆಲ್ಲ ನಮ್ಮ ಶಿಕ್ಷಣದ ವಿಚಾರಗಳನ್ನು ಅವ್ರ ಜೊತೆ ಹಂಚ್ಕೊಳ್ತಾ ಅವರನ್ನು ನಾವು ತಯಾರು ಮಾಡ್ತಾ ಬರ್ತೀವಿ. ಒಟ್ಟಾರೆಯಾಗಿ ಅದೊಂದು ಸವಾಲು ಹೌದು, ಶಿಕ್ಷಕರ ಗುಣಮಟ್ಟ, ಶಿಕ್ಷಕರ ಮನೋಧರ್ಮ ಅಂತ ಅನ್ನೋದು. ಆದರೆ ಒಂದು ರೀತಿಯ ಸಮಾಧಾನ ಇದೆ, ಎಲ್ಲ ಶಿಕ್ಷಕರು ಈ ಸಿದ್ಧಾಂತವನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡ್ಬಿಡ್ತಾರೆ ಅಂತ ಆಗೋದಿಲ್ಲ ಸಹಜವಾಗಿ. ಆದರೆ ಪ್ರತಿನಿತ್ಯ ಒಂದು ರೀತಿಯ ಕಲಿಕೆ ಅವ್ರಿಗೂ ಆಗ್ತಾ ಹೋಗೋದ್ರಿಂದ ಹೌದಲ್ಲಪ್ಪ ಇಂಥ ಪ್ರಯೋಗವನ್ನು ನಾನು ಮಾಡಬಹುದು, ಇದು ನನ್ನಿಂದ ಸಾಧ್ಯ ಇದೆ ಅಂತ ನೋಡ್ತಾ ಮಾಡ್ತಾ ಅವರು ಕೂಡ ತಯಾರಾಗ್ತಾ ಬರ್ತಾರೆ. ಸಂಗೀತ ಕ್ಲಾಸಿಗೆ ಮತ್ತು ತಬಲಾ ಕ್ಲಾಸಿಗೆ ಮತ್ತು ಸಿಲೆಬಸ್ಸಿಗೆ ನೀವು ಹೆಂಗೆಲ್ಲ ವೇಳಾಪಟ್ಟಿಯನ್ನು ನೀವು ತಯಾರಿಸ್ಕೊತೀರಿ? ಒಂದು, ನಾವು ಪ್ರತಿ ವರ್ಗದೊಳಗೆ 25ಕ್ಕಿಂತ ಹೆಚ್ಚು ಮಕ್ಕಳನ್ನು ತಗೊಳ್ಳೋದಿಲ್ಲ. ಅಂದರೆ ನಮ್ಮ ಇದನ್ನೇನೆಂದರೆ 20-25ಕ್ಕಿಂತಲೂ ಹೆಚ್ಚು ಮಕ್ಕಳ ಸಂಖ್ಯೆ ಆಗಿಬಿಟ್ರೆ ವೈಯಕ್ತಿಕವಾಗಿ ಕಾಳಜಿ ಕೊಡೋದು, ಪ್ರೀತಿ ಕೊಡೋದು ಅದು ಸಾಧ್ಯ ಆಗೋದಿಲ್ಲ ಅಂತ. ಹಾಗಾಗಿ ಮಕ್ಕಳ ಸಂಖ್ಯೆ ಕಡಿಮೆ ಇರೋದರಿಂದ ಪಠ್ಯಕ್ರಮದ ಮುಗಿಸೋದ್ರ ಜೊತೆಗೇ ಇದು ಎಲ್ಲವನ್ನೂ ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈಗ ಅಲ್ಲಿ ಒಳಗಡೆ ನಡೆದಿರೋದು ವ್ಯಕ್ತಿತ್ವ ವಿಕಸನದ ಒಂದು ನಮ್ಮ ಶಾಲೆಯ ಮಾಜಿ ಪಾಲಕರವರು ಅವರು ಬಂದು ಈಗಿನ ಮಕ್ಕಳಿಗೆ ವಾರಕ್ಕೆ ಒಂದು ಸಲ ಅಂಥದ್ದೊಂದು ಇದನ್ನು ಮಾಡಿ ಹೋಗೋದಾಗಿರ್ಬೋದು, ಬೇರೆ ಸಂಪನ್ಮೂಲ ವ್ಯಕ್ತಿಗಳನ್ನು ಕರೆಸಿಬಿಟ್ಟು ನಾವು ಈ ರೀತಿ ಪ್ರಯತ್ನಗಳನ್ನು ಮಾಡ್ತಾ ಹೋಗೋದು ಇದು ಸಾಧ್ಯ ಆಗ್ತದೆ. ಮತ್ತು ಜೊತೆಗೆ ಪಠ್ಯಕ್ರಮದ ಜೊತೆಗೆ ಸಂಗೀತದೊಳಗೂ ಕೂಡ ಗಾಯನ, ಹಾರ್ಮೋನಿಯಂ, ತಬಲಾ ಮತ್ತು ಸಿತಾರ್ ಈ 4 ಕಲಿಯುವ ವ್ಯವಸ್ಥೆ ನಾವು ಮಕ್ಕಳಿಗೆ ಮಾಡಿಕೊಟ್ಟಿದ್ದೀವಿ. ಮತ್ತು ರಂಗಭೂಮಿ ಶಿಕ್ಷಕರಿದ್ದಾರೆ, ನಾಟಕಗಳನ್ನು ಕಲಿಸೋ ಸಲುವಾಗಿ, ಚರಕ ಕಲಿಸೋ ಸಲುವಾಗಿ ಸಂಪನ್ಮೂಲ ವ್ಯಕ್ತಿಗಳಿದ್ದಾರೆ. ಬೇರೆ ಬೇರೆ ಚಟುವಟಿಕೆಗಳನ್ನು ಯಾವ ಮಗು ಕಲಿತದೋ ಆ ಮಕ್ಕಳಿಗೆ ಪಠ್ಯಕ್ರಮ ಮಾಡ್ಕೊಳ್ಳೋದು ಹೆಚ್ಚು ಸುಲಭ ಆಗಿಬಿಡ್ತದೆ. ಪಠ್ಯಕ್ರಮವೇ ದೊಡ್ಡ ಹೊರೆ ಅಂತಲ್ಲ. ಯಾರು ಆಟದೊಳಗಿರ್ತಾರೆ, ಯಾರು ಸಂಗೀತದೊಳಗಿರ್ತಾರೆ, ಯಾರು ನಾಟಕದೊಳಗಿರ್ತಾರೆ ಅವರಿಗೆ ಈ ಪಾಠಗಳನ್ನು ಅರ್ಥ ಮಾಡ್ಕೊಳ್ಳೋದು, ಪರೀಕ್ಷೆಯೊಳಗೆ ಹೆಚ್ಚು ಒಳ್ಳೆಯ ಸಾಧನೆ ಮಾಡೋದು ಹೆಚ್ಚು ಸರಳವಾಗ್ತದೆ, ಹೆಚ್ಚು ಸುಲಭ ಆಗ್ತದೆ. ದಿನದ 7 ಪೀರಿಯಡ್ನೊಳಗೆ ನಮ್ಗೆ ಅಭ್ಯಾಸದ ತರಗತಿಗಳು ಮತ್ತು ಇವು ಸಾಂಸ್ಕೃತಿಕ ತರಗತಿಗಳೇನವ ಇವು ಅಷ್ಟು ಸುಲಭವಾಗಿ ಹೊಂದಾಣಿಕೆ ಆಗೋಂಗಿಲ್ಲ. ಹೀಗಾಗಿ ನಾವು 40 ನಿಮಿಷದ ಅವಧಿಗಳನ್ನು ಪೀರಿಯಡ್ಗಳನ್ನು ಮಾಡಿಕೊಂಡು ಒಳಗೆ ವಾರಕ್ಕೆ ಪ್ರತಿಯೊಂದು 2 ತರಗತಿ ಸಿಕ್ಕಿರಬೇಕು. ಅಂದರೆ 2 ತಬಲಾ,
ಪ್ರತಿ ಕ್ಲಾಸಿಗೆ, 2 ಸಂಗೀತ, 2 ಸಿತಾರ್, 2 ಹಾರ್ಮೋನಿಯಂ. ಆ ಥರದೊಳಗೆ ವೇಳಾಪಟ್ಟಿ ನಾವು ಸಿದ್ಧ ಮಾಡ್ಕೊಂಡಿವಿ. ಅಂದರೆ 8 ಪೀರಿಯಡ್ ಬರ್ತಾವೆ ನಮ್ಮವು. ಬೆಳಗ್ಗೆ 10:20 ಅಭ್ಯಾಸದ ವೇಳಾಪಟ್ಟಿ ಶುರುವಾಗ್ತದೆ. 10ರಿಂದ 10:20 ಒಂದು ಹಿಂಗೆ ಮುಂಜಾನೆ ಅವಧಿ ಪ್ರಾರ್ಥನೆ ಅಂತ ಇರೋಂಗಿಲ್ಲ. ಸೊ ಭಾಳ ಮುಖ್ಯ ಏನಂತಂದ್ರೆ ಶಾಲಾ ಅವಧಿಯೊಳಗನೆ ನಾವು ಆ ತರಗತಿಗಳನ್ನು ಸೇರಿಸ್ಕೊಂಡಿವಿ. ಆಮೇಲೆ ಕೆಲವು ಚಟುವಟಿಕೆಗಳು ಅಂತ ಏನಿರ್ತಾವೆ, ಚಟುವಟಿಕೆಗೂ ನಾವು 1-2 ಪೀರಿಯಡ್ ಹಾಕಿರ್ತೀವಿ ಕೆಲವು ಕ್ಲಾಸಿಗೆ. ಸೊ ಅಂತಲ್ಲೇನೂ ಈ ತರಗತಿಗಳನ್ನು ಅಡ್ಜಸ್ಟ್ ಮಾಡಿ, ಅಂದರೆ ಅದು ಒಂದು ವೇಳಾಪಟ್ಟಿ ಹೊಂದಾಣಿಕೆ ಮಾಡೋದೇನದಲ್ಲ, ಅದೂ ಒಂದು ಚಾಲೆಂಜ್ ಅದ. ಆದರೆ ಈಗ ಬಹುಶಃ ಸ್ವಲ್ಪ ಸೆಟ್ಲ್ ಆಗಿವೆ ಅದರೊಳಗೆ, ಅದು ಹಿಡಿತದೊಳಗೆ ಬಂದಿದ್ದದ. ಯಾಕಂದರೆ ಶಾಲಾ ನಂತರದ ಅವಧಿ ಒಳಗೆ ಇವನ್ನೆಲ್ಲ ತರಬೇತಿ ಮಾಡಲಿಕ್ಕೆ ಕಷ್ಟ ಆಗ್ತದೆ. ಮಕ್ಕಳು ಮನೆಗೆ ಹೋಗೋದು ಸಮಸ್ಯೆ ಆಗ್ತದೆ, ಪಾಲಕರಿಗೆ ಬಂದು ಕರ್ಕೊಂಡು ಹೋಗೋದು ಸಾಧ್ಯ ಆಗೋದಿಲ್ಲ. ಹೀಗಾಗಿ ಪ್ರತಿ ಪೀರಿಯಡ್ನಾಗ 5-5 ನಿಮಿಷ ತೆಗೆದು ಕೊಟ್ವಿ ಅಂತಂದ್ರೆ, 40 ನಿಮಿಷದ ಪೀರಿಯಡ್ ಮಾಡ್ಕೊಂಡ್ವಿ ಅಂತಂದ್ರೆ, ಅಲ್ಲೇ ಮತ್ತು ಶಿಕ್ಷಕರ ಪಾಠ ಯೋಜನೆ ಅದು ಹೆಚ್ಚು ಕರೆಕ್ಟ್ ಆಗಬೇಕಾಗ್ತದೆ. 5 ನಿಮಿಷ ಕಡಿಮೆ ಆದ್ರೂ ಭಾಳಷ್ಟು ಕಡಿಮೆ ಅನ್ನಿಸ್ತದೆ ಒಂದೊಂದು ಸಲ. ಹಾಗಾಗಿ ಅದು ಒಂದು ಸವಾಲು ಇರ್ತದೆ, ಮ್ಯಾನೇಜ್ ಆಗಿದೆ. ನಮ್ಮ ರಿಲೇಟಿವ್ಸ್ ಇಲ್ಲಿ ಬಾಳ್ಬಳ್ಗ ಸ್ಕೂಲ್ ಒಳಗೆ ಓದಿದ್ರಿ ಸರ್. ನಾನು ಅವರ ರಿಸಲ್ಟ್ ಕೇಳಕ್ಕೆ ಬಂದಾಗ ನನ್ನ ಜೊತೆ ಕರ್ಕೊಂಬಂದಿದ್ರಿ ಸರ್ ಅವ್ರ ಪೇರೆಂಟ್ಸ್. ಸೊ ಅವಾಗ ಏನಾಗಿತ್ತು ಅಂದ್ರೆ, ಅವಾಗೂ ಪೇರೆಂಟ್ಸ್ ಜೊತೆ ಡಿಸ್ಕಷನ್ ಮಾಡೋಕೆ ಮುಂದೆ ಟೀಚರ್ಸ್ ನಮ್ಮನ್ನ ಹೊರಗೆ ಆಟ ಆಡಕ್ಕೆ ಬಿಟ್ಟಿದ್ರಿ ಸರ್. ಸೊ ನನಗೆ ಅದು ಈಗ ನನಗೆ ಬರತೈತ್ರಿ. ಅಂದರೆ ನಾವು ಹೆಂಗೆ ಮಾಡ್ತೀವಿ, ಯೂಶ್ವಲಿ ಹುಡುಗರನ್ನ ಮುಂದೆ ನಿಲ್ಲಿಸ್ಕೊಂಡು ಹಿಂಗೆ ಮಾಡ್ತಾನೆ ಅಂತ ಅವ್ರ ಮುಂದೆ ಹೇಳ್ಬಿಡ್ತಾರೆ ರೀ ಸರ್. ಸಜೆಷನ್ ಹೇಳ್ತಿದ್ರು ಅವ್ರ ಕಡೆನೇ ಹೇಳ್ಬಿಡ್ತಾರೆ. ಆದ್ರೆ ಅವಾಗ ಅವ್ರು ಏನು ಮಾಡಿದ್ರು, ನಾವು ಹೇಳುವಂಥ ಸಜೆಷನ್ಸಕ್ಕೆ ಮಕ್ಕಳಿಗೆ ಮನ್ಸೊಳಗೆ ಉಳಿತಾವನ್ನೋ ಕಾರಣಕ್ಕೆ ನಮ್ಮನ್ನ ಆಟ ಆಡ್ಸಕ್ಕೆ ಕಳಿಸಿದ್ರು. ಸೊ ಅದು ಈಗ ನೆನಪು ಬರತೈತ್ರಿ ಸರ್ ನಂಗೆ. ಆಮೇಲೆ ಈ ಸ್ಕೂಲ್ ನೋಡಿದ್ರೆ ನನಗೆ ಕೆಲವೊಂದಿಷ್ಟು ಜಾಸ್ತಿ ಸ್ಕೂಲ್ಗಳು ಈ ರೀತಿ ಇರೋದಿಲ್ಲ ರೀ ಸರ್. ಬರೀ ಸಿಲೆಬಸ್ ಓದು, ನಾವು ಹಂಗೆ ಕಲ್ತೇವ್ರಿ ಸರ್. ಇನ್ಫ್ಯಾಕ್ಟ್ ಈ ರೀತಿ ಏನೇನು ಐತಲ್ಲ, ಸೊ ಇಂಥದ್ದು ಬಾಲ ಬಳಗ ಸ್ಕೂಲಿಂದ ಏನು ಎನ್ವಿರಾನ್ಮೆಂಟ್ ಐತಲ್ಲ, ನಮ್ಮ ಸ್ಕೂಲ್ ಒಳಗೂ ಅಳವಡಿಸ್ಕೋಬೇಕಂತ ನನಗೆ ಅನ್ಸೈತ್ರಿ ಸರ್ ಪರ್ಸ್ನಲಿ. ನೀವೀಗ ನರ್ಸರಿಯಿಂದ ತಗೋತೀರಲ್ಲ ಸರ್ 10th ಮಟ್ಟ, ಮಕ್ಕಳನ್ನ ಹೆಂಗೆ ಸೆಲೆಕ್ಟ್ ಮಾಡ್ತೀರಾ, ಅಪ್ಲಿಕೇಶನ್ಸ್ ಬಿಡ್ತೀರಾ, ಈ ಥರ ನಂದು ಕ್ವಶನ್ ಸರ್. ತಾಯಿ ತಂದೆಯರ ಸಂದರ್ಶನ ಮಾಡೋದ್ರ ಮೂಲಕ ಉತ್ತರ ಕೊಡ್ತಾರೆ. ನೋಡ್ರಿ, ನಾನು ಇದೇ ಹೇಳಿದ್ನಲ್ಲ, ತಾಯಂದಿರೇ ಶಿಕ್ಷಕಿಯರಾಗಿ ಸೇರ್ಕೊಳ್ಳೋದು ಅಂತ. ಇವರು ಒಂದು ಮಗುವಿನ ತಾಯಿ, ಪಾಲಕಿ, ಈ ವರ್ಷ ಶಿಕ್ಷಕಿಯಾಗಿ ಸೇರ್ಕೊಂಡಿದ್ದಾರೆ. ಅವ್ರು ಹೇಳಿ ಮೊದಲು, ಆಮೇಲೆ ನಾನು ಅದಕ್ಕೆ ಆ್ಯಡ್ ಮಾಡ್ತೀನಿ. ನಮಸ್ತೆ, ನನ್ನ ಹೆಸರು ವೈಶಾಲಿ. ನಾನು ಫಸ್ಟ್ ಹುಬ್ಳಿ ಒಳಗಿದ್ವಿ, ಧಾರವಾಡಕ್ಕೆ ಬಂದು ಜಾಯ್ನ್ ಆಗಬೇಕಂದಾಗ ನಾನು ಸ್ಕೂಲ್ ಸೆಲೆಕ್ಟ್ ಮಾಡ್ಲಿಕ್ಕತ್ತಾಗ ಆ್ಯಕ್ಚುಲಿ ಇವ್ರ ಸ್ಕೂಲ್ ಎಲ್ಲೂ ಪ್ರಮೋಷನ್ ಮಾಡೋದಿಲ್ಲ. ಎಲ್ಲೇ ದುಡ್ಡು ಬೇಕಂತ ಹೇಳ್ತಾರಲ್ಲ ಅಲ್ಲಿ ಪ್ರಮೋಷನ್ ಮಾಡ್ತಾರೆ. ಇವ್ರು ದುಡ್ಡಿಗೆ ನಿಂತಿಲ್ಲ ಅಂದಮೇಲೆ ಪ್ರಮೋಷನ್ ಮಾಡ್ಲಿಕ್ಕತ್ತಿಲ್ಲ. ಯಾರಿಗೆ ತಮ್ಮ ಮಕ್ಕಳದ್ದು ಒಂದು ಭವಿಷ್ಯ ಬೇರೆ ರೀತಿ ರೂಪಿಸ್ಬೇಕು, ಬರೀ ಸ್ಟಡಿ ಒಳಗಲ್ಲ ಅಂತ ಹೇಳಿದವ್ರು ಯಾರು ಹುಡುಕ್ತಾರಲ್ಲ, ಹುಡ್ಕೊಂಡು ಪಾಲಕರು ಬರ್ತಾರೆ ಇಲ್ಲಿ. ಈ ಸ್ಕೂಲ್ ಯಾರನ್ನೂ ಹುಡ್ಕೊಂಡು ಹೋಗೋದಿಲ್ಲ, ಬೇರೆ ಸ್ಕೂಲ್ ಅಟ್ರ್ಯಾಕ್ಟ್ ಮಾಡ್ತದೆ ಬರ್ರಿ ಅಂತ ಪ್ರಮೋಷನ್. ಲಿಟ್ರಲಿ ನನಗೆ ಇದು ಸ್ಕೂಲಿನ ಬಗ್ಗೆ ಏನೂ ಗೊತ್ತಿರಲಿಲ್ಲ. ಇದು ಗೊತ್ತಾದ್ಮೇಲೂ ನಾ ಎಷ್ಟೋ ಜನಕ್ಕೆ ಕೇಳಿದ ಮೇಲೂ ಧಾರವಾಡನಾಗ ಇರೋರಿಗೆ ಈ ಸ್ಕೂಲ್ ಐತಿ ಅನ್ನೋದು ಗೊತ್ತಿಲ್ಲ. ಸೊ ಯಾರಿಗೆ ಬೇಕು ಈ ಥರ ಗುರುಕುಲ್ ಸಿಸ್ಟಮ್ ಬೇಕು, ಸರ್ಚ್ ಮಾಡಿ ಇದನ್ನು ಮಾಡ್ತಾರಲ್ಲ ಅವ್ರು ಬರ್ತಾರೆ. ಪ್ಲಸ್ ಇಲ್ಲಿ ಸೆಲೆಕ್ಷನ್ ಅಂತ ಕ್ರೈಟೇರಿಯಾನೇ ಇಲ್ಲ. ಪೇರೆಂಟ್ಸು ಓದಿರ್ಬೇಕು, ಕೆಲವೊಂದು ಸ್ಕೂಲ್ನಾಗ ಇರ್ತದಲ್ಲ, ಇಷ್ಟು ಓದಿದ್ರೆ ನಮ್ಮ ಹುಡುಗರಿಗೆ ತಗೋತೀವಿ ಅಂತ, ಆ ಥರದ್ದೇನೂ ಇಲ್ಲ. ಎಲ್ಲಕ್ಕೂ ರೆಡಿ ಇದ್ದಾರೆ ಅವರು. ಅಗ್ದಿ ಶಾಣೆ ಇದ್ದವ್ರನ್ನೂ ತೊಗೊಳ್ತಾರೆ, ಅಗ್ದಿ ದಡ್ಡಿದ್ದವ್ರನ್ನೂ ತೊಗೊಂಡು ನಾವು ಮಾಡ್ತೀವಿ ಅಂಥೇಳಿ ಅಶೋರೆನ್ಸು ಕೊಡ್ತಾರೆ. ನನ್ನ ಮಗಳು ನರ್ಸರಿಯಿಂದ 3rd ಸ್ಟ್ಯಾಂಡರ್ಡ್ ಮಟ್ಟ ಕಲ್ತಿದ್ದು CBSE ಇಂಗ್ಲೀಷ್ ಮೀಡಿಯಮ್. ಸೊ ಇಂಗ್ಲೀಷ್ ಮೀಡಿಯಮಿಂದ ಕನ್ನಡ ಮೀಡಿಯಮ್ಗೆ ಹಾಕ್ಬೇಕಂದಾಗ ಭಾಳ ಚಾಲೆಂಜ್ ಇತ್ತು. ಈಗ ನಿಮಗೂ ಗೊತ್ತದ ಹೆಂಗೆ ನಡಿಲಿಕ್ಕತ್ತದ ಅಂತ. ಸೊ ನಾನು ನಮ್ಮ ಮನೆಯವ್ರು ಭಾಳ ಯೋಚನೆ ಮಾಡಿದ್ವಿ, ಇದು ರೈಟ್ ಡಿಸಿಷನ್. ಸಡನ್ನಾಗಿ ಕನ್ನಡ ಮೀಡಿಯಮ್ಗೆ ಶಿಫ್ಟ್ ಆಗಬೇಕು. ಆಕೆ ಒಂದು ಲ್ಯಾಂಗ್ವೇಜ್ ಕನ್ನಡ ಓದ್ಲಿಕ್ಕೆ ಅಳ್ತಿದ್ಲು, ಲಿಟ್ರಲಿ. ಉಳ್ಕಿದೆಲ್ಲ ಮಾಡ್ತಿದ್ಲು, ಕನ್ನಡ ಲ್ಯಾಂಗ್ವೇಜ್ ಬಂದ ತಕ್ಷಣ ಬೇಡ ಅಂಥೇಳಿ ಇದು ಮಾಡ್ತಿದ್ಲು. ಸೊ ಆದರೂ ನಮ್ಗೆ ಇದು ವಾತಾವರಣ ಭಾಳ ಲೈಕ್ ಆತು. ಅದು ನೆನಪಿನ ಬುತ್ತಿ ಅದ್ರೊಳಗೆ ನೋಡಿದ್ವಿ, ಇಲ್ಲಿದು ಇದೆಲ್ಲ ಲೈಕ್ ಆತ, ಚಾಲೆಂಜ್ ತೊಗೋಬೇಕು ಅನ್ನಿಸ್ತ. ನಂಗೆ ಖುಷಿನೂ ಅದು. ಆಕಿನೂ ಅಡ್ಜಸ್ಟ್ ಆಗ್ಯಾಳ, ಕನ್ನಡ ಆಲ್ರೆಡಿ ಬರೀಲಿಕ್ಕೆ ಸ್ಟಾರ್ಟು ಮಾಡ್ಯಾಳ. ಇವ್ರದ್ದೊಂದು ಸ್ವಲ್ಪ ಯೂನಿಕ್ ಇದು ಅದು. ಎಲ್ಲ ಸ್ಕೂಲ್ನಾಗ ಯಾರಿಗೆ ಜಾಸ್ತಿ ಬರ್ತದಲ್ಲ ಅವ್ರನ್ನ ಮುಂದೆ ತೊಗೊಂಡು ಹೋಗ್ಬಿಡ್ತಾರೆ. ಇವ್ರು ಹಂಗಿಲ್ಲ. ಅದ್ರೊಳಗೆ ಮತ್ತೆ ಕ್ರೈಟೇರಿಯಾ ಮಾಡಿ ಟೀಚರ್ಸಿಗೆ ಮತ್ತೆ ಅಸೈನ್ ಮಾಡಿ ಹಿಂದುಳಿದವ್ರನ್ನೂ ಮುಂದೆ ತೊಗೊಂಡು ಬರ್ಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾರೆ. ಲಿಟ್ರಲಿ ನಾನು 2 ತಿಂಗಳಾಗೈತೆ, ಭಾಳ ಅಂದ್ರೆ ಅಷ್ಟೇನ ಇಲ್ಲ, ಆದರೂ ಅಷ್ಟರೊಳಗೆ ನಾನು ಅಬ್ಸರ್ವ್ ಮಾಡೀನಿ.
ಎಲ್ಲ ರೀತಿಯಿಂದ ನಂಗಂತೂ ಇಷ್ಟ ಆಗೈತಿ. ಹುಡುಗರನ್ನ ಮಾತಾಡಿಸ್ತಾರ, ಅವ್ರದ್ದು ಏನೈತಿ ನೋಡ್ತಾರ. ಸೊ ನಮಗೂ ಹೇಳ್ತಾರೆ ಹೆಂಗೆ ಮಾಡೋಣ ಅಂಥೇಳಿ. ಯಾರನ್ನೂ ವಾಪಸ್ಸಂತೂ ಕಳ್ಸಿದ್ದು ನೋಡೂ ಇಲ್ಲ, ನಾನು ಕಳಿಸ್ತಾರಂತ ನಂಗೆ ಅನ್ಸಂಗೂ ಇಲ್ಲ. ಸೊ ಪೇರೆಂಟ್ಸ್ಗಿಂತನೂ ಜಾಸ್ತಿ ಹುಡುಗರು ಜವಾಬ್ದಾರಿ ತೊಗೊಳ್ಳೋ ಅಷ್ಟು ಮಟ್ಟಿಗಿದ್ದಾರೆ ಅವರು. ನನ್ನ ಹೆಸರು ಮಂಜುನಾಥ್ ಅಂತ. ನಾವು ಧಾರವಾಡದಲ್ಲಿ ಕೆಲಸ ಮಾಡ್ತಾ ಇದ್ದೀವಿ. ವಿದ್ಯಾಪೋಷಕ ಅನ್ನೋ ಸಂಸ್ಥೆಯಿಂದ ಬಂದಿದ್ದೀವಿ. ವಿದ್ಯಾಪೋಷಕ ಸಂಸ್ಥೆ 5 ವರ್ಷಗಳ ಹಿಂದೆ ಯುವ ಫೆಲೋಶಿಪ್ ಅಂತ ಒಂದು ಪ್ರಾಜೆಕ್ಟ್ ಆರಂಭ ಮಾಡ್ತದೆ. ಸರ್ಕಾರಿ ಶಾಲೆಗಳಿಗೆ ಎಲ್ಲಿ ಶಿಕ್ಷಕರ ಕೊರತೆ ಇದೆ ಅಂಥ ಶಾಲೆಗಳಿಗೆ ಶಿಕ್ಷಕರನ್ನ ಕೊಡುವಂಥ ಪ್ರಾಜೆಕ್ಟು. ನಾವು ಆರಂಭದಲ್ಲಿ 5 ಶಿಕ್ಷಕರಿಂದ ಆರಂಭ ಮಾಡಿದ್ವಿ. ಈಗ ಸದ್ಯದಲ್ಲಿ ಧಾರವಾಡದಲ್ಲಿ 14 ಜನ ಶಿಕ್ಷಕರು ಸರ್ಕಾರಿ ಶಾಲೆಗಳಲ್ಲಿ ಕೆಲಸ ಮಾಡ್ತಾರೆ. ಸರ್ಕಾರಿ ಶಾಲೆಗಳಲ್ಲಿ ಬಹಳಷ್ಟು ಶಿಕ್ಷಕರ ಕೊರತೆ ಇದೆ. ಸೊ ಆದ ಕಾರಣದಲ್ಲಿ ಲಾಸ್ಟ್ ಇಯರ್ ನಾವು ಬಿಜಾಪುರಕ್ಕೂ ಇದನ್ನು ಎಕ್ಸ್ಟೆಂಡ್ ಮಾಡಿದ್ದೀವಿ. ಈ ಮುಂದಿನ ತಿಂಗಳಲ್ಲಿ ಧಾರವಾಡ, ಬಿಜಾಪುರ ಮತ್ತು ಬೆಳಗಾವಲ್ಲಿ ಮತ್ತು 15ರಿಂದ 20 ಶಿಕ್ಷಕರನ್ನ ಆಯ್ಕೆ ಮಾಡಿಕೊಂಡು ಸರ್ಕಾರಿ ಶಾಲೆಗಳಿಗೆ ನಾವು ಸೇಮ್ ಪ್ರಾಜೆಕ್ಟಲ್ಲಿ ಕೊಡೋರಿದ್ದೀವಿ. ಅದರ ಸಂಬಳ ಗಿಂಬಳ ಎಲ್ಲ ಸಂಸ್ಥೆ ವತಿಯಿಂದ ನಾವು ಎಲ್ಲ ಶಿಕ್ಷಕರಿಗೆ ಸಂಬಳವನ್ನು ಕೊಡ್ತೀವಿ, ಸ್ಟೈಫಂಡ್ ಅಂತೇಳಿ. ಮೊದಲು 6 ತಿಂಗಳ ಒಂದು ಇಂಟರ್ನ್ಶಿಪ್ ಅಂತ ಇರ್ತದೆ. 6 ತಿಂಗಳ ಇಂಟರ್ನ್ಶಿಪ್ ಮುಗಿದ್ಮೇಲೆ ಈಗ ನಾವು ಮೊದಲೆಲ್ಲ 2 ವರ್ಷದ ಫೆಲೋಶಿಪ್ ಇತ್ತು. ಈ ವರ್ಷದಿಂದ 1 ವರ್ಷದ ಫೆಲೋಶಿಪ್ ಆಗ್ತದೆ. ಈಗ ಆಲ್ರೆಡಿ 3 ಬ್ಯಾಚ್ ಕಂಪ್ಲೀಟ್ ಆಗಿದೆ. ಈಗ 4 ಮತ್ತು 5ನೇ ಬ್ಯಾಚ್ ನಮ್ಮಲ್ಲಿ ರನ್ನಿಂಗ್ ಇದೆ. ಈಗ ಮುಂದಿನ ತಿಂಗಳಲ್ಲಿ 6ನೇ ಬ್ಯಾಚ್ ರಿಕ್ರೂಟ್ ಆಗ್ತದೆ. ಹೇಗೆ ಆಯ್ಕೆ ಮಾಡ್ತೀರಿ ಪ್ರಕ್ರಿಯೆ? ನಮ್ಮ ಆಯ್ಕೆ ಪ್ರಕ್ರಿಯೆಯಲ್ಲಿ 3 ಹಂತಗಳಿದೆ. ಮೊದಲು ನಮಗೆ ಮತ್ತೊಂದೇನಿದೆ, ನಾವು BEd ಆಗಿರ್ಲೇಬೇಕು ಅನ್ನೋ ಕಂಪಲ್ಷನ್ ಇಲ್ಲ. ಡಿಗ್ರಿ ಆದವ್ರನ್ನ ಆಯ್ಕೆ ಅವರು ಅಪ್ಲೈ ಮಾಡ್ಬೋದು. 2 ಉದ್ದೇಶ ಇದೆ ಡಿಗ್ರಿ ಆದವ್ರನ್ನ ಯಾಕೆ ಅಂತೇಳಿ. ಒಂದು, ಡಿಗ್ರಿ ಆದ ಕೂಡಲೇ ಅನ್ಎಂಪ್ಲಾಯ್ಮೆಂಟ್ ಅಥವಾ ಟೀಚಿಂಗಿಗೆ ಹೋಗೋ ಇಂಟ್ರೆಸ್ಟ್ ಇರ್ತದೆ. BEd ಡಿಗ್ರಿ ಇಲ್ಲ ಆದ್ರೆ ಹೋಗ್ಲಿಕ್ಕೆ ಅವಕಾಶ ಸಿಗಲ್ಲ ಹೊರಗಡೆ. ಸೊ ಹಾಗಾಗಿ ಡಿಗ್ರಿ ಗ್ರಾಜುಯೇಟ್ಸ್ಗೆ ತಗೋತೀವಿ. ಮೊದಲನೇ ಹಂತದಲ್ಲಿ ಅವರು ಒಂದು ಆನ್ಲೈನ್ ಅಪ್ಲಿಕೇಶನ್ ಹಾಕ್ತಾರೆ. 2ನೇ ಹಂತದಲ್ಲಿ ನಾವು ಅವ್ರಿಗೆ ಒಂದು 2-3 ಎಸ್ಸೆಗಳನ್ನು ಬರ್ಸುವಂಥದ್ದು, ಒಂದು ಕೇಸ್ ಸ್ಟಡಿ ಕೊಟ್ಟಿರ್ತೀವಿ, ಒಂದು ಸ್ಯಾಂಪಲ್ ಟೀಚಿಂಗ್ ವಿಡಿಯೋನ ತೊಗೊಂಡಿರ್ತೀವಿ. ಇದರ ನಂತರದಲ್ಲಿ ಸ್ಕ್ರೀನಿಂಗ್ ಆದಂಥ ವಿದ್ಯಾರ್ಥಿಗಳಿಗೆ ಅಥವಾ ಕ್ಯಾಂಡಿಡೇಟ್ಸ್ಗೆ ನಾವು ಇಂಟರ್ವ್ಯೂ ಪ್ರೊಸೆಸ್ ಮಾಡ್ತೀವಿ. ಆ ಇಂಟರ್ವ್ಯೂ ಪ್ರೊಸೆಸ್ಸಲ್ಲಿ 3 ಹಂತಗಳಿರ್ತದೆ. ಒಂದು ಗ್ರೂಪ್ ಡಿಸ್ಕಷನ್ ಇರ್ತದೆ, ಒಂದು ಸಣ್ಣ ಸಬ್ಜೆಕ್ಟ್ ನಾಲೆಜ್ ಟೆಸ್ಟ್ ಮಾಡ್ತೀವಿ, ಮತ್ತೊಂದು ಪರ್ಸನಲ್ ಇಂಟರ್ವ್ಯೂ. ಈ 3 ಹಂತಗಳನ್ನು ಕ್ಲಿಯರ್ ಮಾಡಿದಂಥವ್ರನ್ನ ನಾವು ಆಯ್ಕೆ ಮಾಡಿಕೊಂಡು ಅವ್ರಿಗೆ 1 ತಿಂಗಳ ಕಾಲ ನಾವು ಸಂಪೂರ್ಣ ತರಬೇತಿಯನ್ನು ಕೊಡ್ತೀವಿ. ನಮ್ಮದು ಟೀಚ್ ಫಾರ್ ಇಂಡಿಯಾ ಅಂತ ಒಂದು ಫೆಲೋಶಿಪ್ ನಡೀತದೆ ಆಲ್ ಇಂಡಿಯಾ ಲೆವೆಲಲ್ಲಿ. ಅವ್ರು ಮೆಟ್ರೋ ಸಿಟೀಸಲ್ಲಿ ವರ್ಕ್ ಮಾಡ್ತಾರೆ. ಅವ್ರ ಟ್ರೈನಿಂಗ್ ಮಾಡ್ಯೂಲನ್ನೇ ನಾವು ನಮ್ಮ ಒಂದು ಕರಿಕ್ಯುಲಮ್ಗೆ ಅಲೈನ್ ಮಾಡಿಕೊಂಡು ನಾವು ಅದರ ಆಧಾರದ ಮೇಲೆ ಇವರಿಗೆ ಟ್ರೈನಿಂಗ್ ಕೊಟ್ಟು ತದನಂತರ ಶಾಲೆಗಳಿಗೆ ಕಳಿಸ್ತೀವಿ. ಶಾಲೆಗಳಿಗೆ ಹೋದಾಗಲೂ ಇವರು ಸೋಮವಾರದಿಂದ ಶುಕ್ರವಾರಗಳ ತನಕ ಶಾಲೆಯಲ್ಲಿ ವರ್ಕ್ ಮಾಡ್ತಾರೆ, ರೆಗ್ಯುಲರ್ ಟೀಚರ್ ಥರ. ಪ್ರತಿ ಶನಿವಾರ ನಮ್ಮ ಸಂಸ್ಥೆಯ ಆಫೀಸಿಗೆ ಬಂದಿರ್ತಾರೆ. ಮೊದಲನೇ ಅರ್ಧ ಅವರು 1 ವಾರದಲ್ಲಿ ಏನೇನಾಗಿದೆ, ಮುಂದಿನ ವಾರದಲ್ಲಿ ಅವ್ರದ್ದು ಏನು ಪ್ಲ್ಯಾನ್ಸ್ ಇದೆ ಅದ್ರ ಬಗ್ಗೆ ಎಲ್ಲ ಮೀಟಿಂಗನ್ನು ಮಾಡ್ತೀವಿ. 2ನೇ ಅರ್ಧದಲ್ಲಿ ನಾವು ಅವರಿಗೆ ಡಿಫ್ರೆಂಟ್ ಟ್ರೈನಿಂಗ್ಸನ್ನು ಮಾಡ್ತಾ ಇರ್ತೀವಿ. ಒಂದು ಸಬ್ಜೆಕ್ಟ್ ಓರಿಯೆಂಟೆಡು ಇರ್ತದೆ, ಮತ್ತೊಂದು ಇವರ ಗ್ರೋತಿಗೆ ಸಂಬಂಧಪಟ್ಟಂಗೆ ಅಥವಾ ಸ್ಕಿಲ್ ಬೇಸ್ಡ್ ಟ್ರೈನಿಂಗ್ ಕೂಡ ಕೊಡ್ತಾ ಇರ್ತೀವಿ ಸರ್. ಇದು ಯುವ ಫೆಲೋಶಿಪ್. ಸ್ಯಾಲ್ರಿ ಹೆಂಗೆ ಬರುತ್ತೆ? ಸರ್ಕಾರ ಸೂಚಿಸಿದ್ ಬರುತ್ತಾ? ಇಲ್ಲ. ನಮ್ಮಲ್ಲಿ ನಾವು ಇಂಟರ್ನ್ಶಿಪ್ ಅಂತ 6 ತಿಂಗಳು ಏನು ಮಾಡಿರ್ತೀವಿ, ಆ ಹಂತದಲ್ಲಿ ಅವರಿಗೆ 11,000 ಪೇಮೆಂಟ್ ಇರ್ತದೆ, ಸ್ಟೈಫಂಡ್ ಅಂತ ಹೇಳ್ತೀವಿ. ಮೊದಲನೇ ವರ್ಷದ ಫೆಲೋಶಿಪ್ಪಲ್ಲಿ 13,000 ಸ್ಟೈಫಂಡ್ ಇರ್ತದೆ, ಹಾಗೂ 2ನೇ ವರ್ಷದ ಫೆಲೋಶಿಪ್ಪಲ್ಲಿ ಅವ್ರಿಗೆ 15,000 ಸ್ಟೈಫಂಡ್ ಇರ್ತದೆ. ಓಕೆ. ಇದು ಅವ್ರಿಗೆ ನಾವು ಕೊಡುವಂಥದ್ದು. ಶಾಲೆಗಳನ್ನು ಆಯ್ಕೆ ಮಾಡ್ಕೊಳ್ಳೋ ಮಾನದಂಡ ಏನಿದೆ? ಹೇಗೆ ಆಯ್ಕೆ? ಒಂದು, ನಾವು ಸರ್ಕಾರಿ ಕಚೇರಿ ಅಂದರೆ BO ಅವ್ರ ಕಡೆಯಿಂದ ಶಾಲೆಯ ಮಾಹಿತಿಯನ್ನು ಪಡ್ಕೊಳ್ತೀವಿ. ಎಷ್ಟು ಶಾಲೆಗಳಲ್ಲಿ ಶಿಕ್ಷಕರ ಕೊರತೆ ಇದೆ ಅಂತ ಹೇಳಿ. ಅವ್ರು ಕೊಟ್ಟಂಥ ಲೀಸ್ಟ್ನಲ್ಲಿ ನಮಗೊಂದು 10ರಿಂದ 12 ಸ್ಕೂಲ್ ಬೇಕಿತ್ತು ಅಂದರೆ ಅವರೊಂದು 20 ಸ್ಕೂಲ್ನ ಲೀಸ್ಟ್ ಕೊಟ್ಟಿರ್ತಾರೆ. ಅದರೊಳಗೆ ನಮ್ಮ ಫೆಲೋಸನ್ನು ನಾವೇನು ರಿಕ್ರೂಟ್ ಮಾಡ್ಕೊಂಡಿರ್ತೀವಿ, ಇವರನ್ನ ನಿಯರ್ ಆಗುವಂಥದ್ದು ಅಥವಾ ಎಲ್ಲಿ ನಾವು ಅವ್ರನ್ನ ಅಲೋಕೇಟ್ ಮಾಡ್ಬೋದು ಅನ್ನೋ ಆಧಾರದ ಮೇಲೆ ಆಯ್ಕೆ ಮಾಡ್ಕೊಂಡು ಅಲೋಕೇಟ್ ಮಾಡ್ತೀವಿ. ಓಕೆ. ಆಲ್ರೆಡಿ ಒಂದು ಪದ್ಧತಿ, ಒಂದು ಸ್ಕೂಲ್ ರನ್ನಿಂಗ್ ಇದೆ, ನಡೀತಾ ಇದೆ ಅವ್ರದ್ದೇ ಆದ ಪದ್ಧತಿಯಲ್ಲಿ. ನೀವು ಹೋದಾಗ ಬದಲಾವಣೆ ಏನು ಕಾಣುತ್ತೆ? ಅದು ನಾವು ಮೇಜರ್ಲಿ ನಮ್ಮಲ್ಲಿ ನಾವು ಐಡಿಯಾ ಇಟ್ಕೊಂಡಿರೋದು ಆಕ್ಟಿವಿಟಿ ಬೇಸ್ಡ್ ಲರ್ನಿಂಗ್ ಕೊಡಬೇಕು ಕಂಪಲ್ಸರಿ, ಮತ್ತು ರಿಯಲ್ ಲೈಫ್ ಕನೆಕ್ಷನ್ ಮಾಡಬೇಕು ಅಂತ. ನಮ್ಮಲ್ಲಿ ನಾವು ಗಣಿತ, ವಿಜ್ಞಾನ, ಇಂಗ್ಲೀಷ್ ವಿಷಯಗಳನ್ನು ಕಲಿಸ್ತಾ ಇದ್ದೀವಿ. ಈ ವಿಷಯಗಳನ್ನು ಕಲಿಸ್ಬೇಕಾದ್ರೆ ಪ್ರತಿ ಟಾಪಿಕನ್ನು ಕೂಡ ಅವ್ರು ರಿಯಲ್ ಲೈಫಿಗೆ ಕನೆಕ್ಟ್ ಮಾಡಿಕೊಡ್ಬೇಕು. ಮಕ್ಕಳಿಗೆ ಅದು ಅರ್ಥ ಆಗಬೇಕು. ಅಂದರೆ ಎಲ್ಲರನ್ನೂ 80-90ಕ್ಕೆ ಒಯ್ಯೋದು ಉದ್ದೇಶ ಅಲ್ಲ. 30ರಲ್ಲಿದ್ದವ್ರು 50ಕ್ಕೆ ಬಂದರೂ ನಮಗೆ ಖುಷಿ ಅದು. ಆದರೆ ಪ್ರತಿಯೊಂದು ಮಕ್ಕಳಿಗೂ ಅವಕಾಶ ಸಿಗಬೇಕು ಅಂತೇಳಿ ಅದ್ರ ಜೊತೆ ನಾವು ಎಕ್ಸ್ಟ್ರಾ ಕರಿಕ್ಯುಲರ್ ಆ್ಯಕ್ಟಿವಿಟೀಸ್ ಏನು ಮಾಡ್ತೀವಿ, ಅವಾಗ ನಾವೆಲ್ಲ ನಮ್ಮ ಶಿಕ್ಷಕರು ಕೊಡೋ ಗೈಡೆನ್ಸ್ ಏನು ಅಂದರೆ, ಈ ಭಾಳ ಶಾಣೆ ಆದಾರ, ಎಲ್ಲ ಕಡೆ ಭಾಗವಹಿಸ್ತಾ ಇರ್ತಾರೆ, ಅಂಥವ್ರಿಗೆ ಅವಕಾಶ ಕೊಡೋದಕ್ಕಿಂತ ಯಾರು ಸ್ವಲ್ಪ ಹಿಂದುಳಿದಿದ್ದಾರೆ, ಅವಕಾಶ ಕಡಿಮೆ ಅದ ಅನ್ನಿಸ್ತದ, ಅಂಥವ್ರಿಗೆ ಹೆಚ್ಚಿನ ಅವಕಾಶ ಕೊಡಬೇಕು ಅನ್ನೋದು ನಮ್ಮ ಒಂದು ಮೇನ್ ಮೋಟೋ ಇಟ್ಕೊಂಡು ವರ್ಕ್ ಮಾಡ್ತಾ ಇರ್ತೀವಿ. ನೀವು ಬಾಲ ಬಳಗನ ಸೆಲೆಕ್ಟ್ ಯಾಕೆ ಮಾಡಿದ್ರಿ? ಉದ್ದೇಶ ಏನು? ಇಲ್ಲ, ನಾವು ಭಾಳ ದಿನಗಳಿಂದ ಬಾಲ ಬಳಗಕ್ಕೆ ಬರಬೇಕು ಅನ್ನೋ ಒಂದು ವಿಚಾರ ಆಯಿತು. ಆ ಮೇಡಮನ್ನು ನಾನು ಆಲ್ಮೋಸ್ಟ್ 3-4 ಸಲ ಇಲ್ಲಿ ತನಕ ಭೇಟಿ ಆಗಿದ್ದೀನಿ, ಬೇರೆ ಬೇರೆ ವಿಷಯಕ್ಕೆ ಸಂಬಂಧಪಟ್ಟಂಗೆ. ಪ್ರತಿ ಸಲ ಬಂದಾಗ ಸರ್ನ ಭೇಟಿ ಆಗ್ಬೋದೇನೋ ಅನ್ನೋದು ಒಂದು ಪ್ರಶ್ನೆ ನಂದು ಕಾಮನ್ ಇರ್ತಿತ್ತು, ಮತ್ತು ಶಾಲೆಗೆ ಬರ್ಬೋದೇನೋ ಅನ್ನುವಂಥದ್ದು. ಸೊ ಮೇಡಮ್ ಬರ್ಲಿಕ್ಕೆ ಅಡ್ಡಿಲ್ಲ, ನೀವು ಕರ್ಕೊಂಡು ಬನ್ನಿ ಅಂದರು. ನಮ್ಮೆಲ್ಲ ಫೆಲ್ಲೋಸಿಗೂ ಲೈಕ್ ಹೊಸತನ ಏನೋ ಒಂದು ಕಲ್ತ್ಕೊಂಡು ಹೋಗಲಿ ಅನ್ನುವಂಥದ್ದು. ಇದ್ರ ಬಗ್ಗೆ ಭಾಳ ಕೇಳಿದ್ದೀವಿ. ನಾನು ಇದ್ರ ಮುಂಚೆ ಬಂದಾಗ ನಾನು ಈ ಆಫೀಸ್ ರೂಮು ಇದಿಷ್ಟು ಬಿಟ್ಟರೆ ತರಗತಿಗಳನ್ನು ನೋಡಿಲ್ಲ.
ಮತ್ತು ಇಲ್ಲಿ ಕಲಿತಂಥ ವಿದ್ಯಾರ್ಥಿಗಳ ಪಾಲಕರು ನನ್ನ ಹತ್ರ ಕೆಲವೊಬ್ರು ಶೇರ್ ಮಾಡಿದ್ದು, ಸಂಜೆ ಊಟ ಮಾಡಬೇಕಾದ್ರೂ ಕೂಡ ನಮ್ಮ ಮಗಳು ನಾವು ಊಟ ಕೂತ್ರು ಜೋರು ಮಾಡಿಸಿ ಫಸ್ಟ್ ಪ್ರೇಯರ್ ಹೇಳಬೇಕು, ಆಮೇಲೆ ಊಟ ಮಾಡಬೇಕು ಅಂತ ಕಲ್ಸ್ಕೊಡ್ತಾರೆ. ಅದು ನರ್ಸರಿಗೆ ಹೋಗುವಂಥ ವಿದ್ಯಾರ್ಥಿನಿ ಅಂತ. ಆದರೆ ಅಷ್ಟು ಮಕ್ಕಳೆಲ್ಲ ಅದು ರೂಢಿಯಾಗಿದೆ ಅಂದರೆ ಕಲಿಕೆ ಒಳಗೆ ಏನೋ ಒಂದು ಇರ್ತದೆ. ಸೊ ಇವರು ಎಲ್ಲ ವಿನೂತನವಾಗಿ ನಮ್ಮ ಫೆಲೋಸು ಟ್ರೈ ಮಾಡೋದಿರೋದ್ರಿಂದ ಇಲ್ಲಿ ಬಂದ್ರೆ ಒಂದಿಷ್ಟು ಕಲಿಕೆಗಳು ಸಿಗ್ತದೆ. ಸ್ವಲ್ಪ ಪ್ರಯೋಗಗಳನ್ನು ನಾವು ನಮ್ಮ ಫೆಲೋಶಿಪ್ಪಲ್ಲಿ ಮಾಡ್ಬೋದು ಅನ್ನೋದು ನಮ್ಮ ಒಂದು ಅಭಿಪ್ರಾಯ. ಸೊ ಹಾಗಾಗಿ ನಾವು ಇಲ್ಲಿ ಬರಬೇಕು ಅಂತ ಅನ್ಕೊಂಡು. ಏನು ಅನಿಸ್ತು ಇವತ್ತು ಸಮಗ್ರವಾಗಿ ನೋಡಿದ್ರೆ? ಇವತ್ತಂತೂ ನನಗಂತೂ ಭಾಳ ಖುಷಿ ಅದ. ನಾನು ಆ್ಯಕ್ಚುಲಿ ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆ ತನಕ 3 ತಾಸಿನ ಅವಧಿ ಇದೆ ನಾವು ಶಾಲೆ ನೋಡ್ಲಿಕ್ಕೆ ಅನ್ಕೊಂಡಿದ್ವಿ. ಮೋಸ್ಟ್ಲಿ 11 ಗಂಟೆ ತನಕ ಅವಧಿನೂ ನಮಗೆ ಸಾಕಾಗ್ಲಿಕ್ಕಿಲ್ಲ, ಇನ್ನೂ ಡೀಪ್ ಆಗಿ ತಿಳ್ಕೊಳ್ಳಿಕ್ಕೆ. ಬಹಳಷ್ಟು ವಿಷಯಗಳನ್ನ ಕಲ್ತಿದ್ದೀವಿ. ಆಲ್ರೆಡಿ ಸರ್ ಹೇಳ್ದಂಗೆ ಒಟ್ಟು ಸರ್ ಹೇಳೋದಲ್ಲ, ಶಿಕ್ಷಕರು ಮೊದಲು ಪಾಲಕರಿದ್ದವ್ರು ಶಿಕ್ಷಕರಾದರು. ನಾವು ಯಾವಾಗೂ ಬಿಲೀವ್ ಮಾಡೋದು ಟೀಚಿಂಗ್ ಅನ್ನುವಂಥದ್ದು ಒಂದು ಆರ್ಟ್, ಅದು ಎಲ್ಲ ಅದು ಅದಕ್ಕೆ ಕ್ವಾಲಿಫಿಕೇಷನ್ನೇ ಬೇಕು ಅನ್ನುವಂಥದ್ದಿಲ್ಲ. ನಮ್ಮಲ್ಲಿ ಇವರೆಲ್ಲ ಜಸ್ಟ್ ಡಿಗ್ರಿ ಗ್ರಾಜ್ಯುಯೇಟ್ಸ್ ಇದ್ರು ಭಾಳ ಅದ್ಭುತವಾಗಿ ಕಲಿಸ್ತಾ ಇದ್ದಾರೆ ಬಹಳಷ್ಟು ಜನ. ಸೊ ಅವ್ರಿಗೆ ಇನ್ನೊಂದು ಸ್ವಲ್ಪ ಮೋಟಿವೇಶನ್ ಸಿಗ್ತದೆ. ಆ್ಯಂಡ್ ನನಗಂತೂ ಇನ್ನೂ ಅದ್ಭುತವಾದ ವಿಚಾರಗಳು ಬಂದಿದೆ, ಏನಾದರೂ ನಾವು ಚೇಂಜಸ್ ಮಾಡ್ಬೋದೇನು ನಮ್ಮ ಟ್ರೈನಿಂಗಲ್ಲಿ ಅಥವಾ ಫೆಲೋಶಿಪ್ಪಲ್ಲಿ ಅಂತೇಳಿ. ಸೊ ಅವುಗಳನ್ನು ನಾವು ಇಂಪ್ಲಿಮೆಂಟ್ ಮಾಡಿಕೊಂಡು ಮೋಸ್ಟ್ಲಿ ನಮ್ಮ ಫೆಲೋಶಿಪ್ ಅಪ್ರೋಚಲ್ಲಿ ಸ್ವಲ್ಪ ಬದಲಾವಣೆಗಳನ್ನು ನಾವು ಮಾಡ್ಕೊಳ್ಳಿರ್ತೀವಿ. ಓಕೆ. ಯಾರಾದರೂ ಈಗ ನೋಡ್ತಕ್ಕಂಥವ್ರಿಗೆ, ನಿಮ್ಮಲ್ಲಿ ಯಾರು ನೋಡ್ತಾ ಇದ್ರೆ ಡಿಗ್ರಿ ಮಾಡಿ ಕೂತಿದ್ದಾರೆ, ಕೆಲಸ ಇಲ್ಲ, ಸಿಕ್ಕಿಲ್ಲ, ನಿಮ್ಮ ಸಂಸ್ಥೆಯಲ್ಲಿ ಕೆಲಸ ಮಾಡ್ಬೇಕಂದ್ರೆ ಅವಕಾಶಗಳು ಇದೆಯಾ? ಧಾರವಾಡ, ಬಿಜಾಪುರ ಮತ್ತು ಬೆಳಗಾವಿಯಲ್ಲಿ ನಾವು ಶಿಕ್ಷಕರನ್ನ ರಿಕ್ರೂಟ್ ಮಾಡ್ಕೊಳ್ತಾ ಇದ್ದೀವಿ. ಅಪ್ಲಿಕೇಶನ್ ಅಂದರೆ ವಿದ್ಯಾಪೋಷಕ್.net ಅಂತ ನಮ್ಮ ವೆಬ್ಸೈಟಲ್ಲಿ ಹೋದರೆ ಬ್ಲಾಗ್ ಪೋಸ್ಟಲ್ಲಿ ನಿಮಗೆ ಅಪ್ಲಿಕೇಶನ್ ಸಿಗುತ್ತೆ. ಅದರಲ್ಲಿ ಕಂಪ್ಲೀಟ್ ಜಾಬ್ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀವಿ. ಅಲ್ಲಿ ನೀವು ಅಪ್ಲೈ ಮಾಡ್ಬೋದು, ಆನ್ಲೈನ್ ಅಪ್ಲಿಕೇಶನ್. ಪ್ರತಿ ತಿಂಗಳು 11,000 ಸ್ಟೈಫಂಡ್ ಇರ್ತದೆ 6 ತಿಂಗಳ ಕಾಲ. 6 ತಿಂಗಳಾದಮೇಲೆ ಅವರಿಗೂ ನಂಗೆ ಟೀಚಿಂಗ್ ಫೀಲ್ಡ್ ಸೆಟ್ ಆಗಲ್ಲ ಅನಿಸ್ತು ಅಂದರೆ ದೇ ಕ್ಯಾನ್ ಮೂವ್ ಔಟ್. ಆ್ಯಂಡ್ ನಮಗೂ ಅವ್ರ ಸ್ಕಿಲ್ ನಮ್ಮ ಟೀಚಿಂಗಿಗೆ ಸೆಟ್ ಆಗ್ತದೋ ಇಲ್ಲ ಅನ್ನೋದು ಅಂತಂದ್ರು ನಾವು ಕೂಡ ಹೇಳ್ತೇವೆ, ನಿಮ್ದು ಯಾಕೋ ಇಲ್ಲಿ ವೈಬ್ರೇಷನ್ ಮ್ಯಾಚ್ ಎಲ್ಲ ಒಳ್ಳೆ ಆಯಿತು, ಅವರಿಗೂ ಕಲೀಲಿಕ್ಕೆ ಇಂಟ್ರೆಸ್ಟ್ ಅದ, ಕಲಿಸೋದ್ರಲ್ಲಿ ಒಳ್ಳೆ ಅನುಭವ ಬರ್ತಾ ಇದೆ ಅಂದರೆ ಮತ್ತೆ ಫೆಲೋಶಿಪ್ಪಿಗೆ ಕಂಟಿನ್ಯೂ ಮಾಡ್ತೀವಿ. 3 ವರ್ಷ ಅಂತ ಹೇಳಿದ್ರಿ ಅಲ್ವಾ? 3 ವರ್ಷ ಆದ್ಮೇಲೆ ಏನು ಮಾಡೋದವರು? ಈಗ ಆಲ್ರೆಡಿ ನಮ್ದು 3 ಬ್ಯಾಚಲ್ಲಿ ಕಂಪ್ಲೀಟ್ ಆಗಿರುವಂಥವ್ರಿಗೆ ನಾವು ಬೇರೆ ಬೇರೆ ಸಂಸ್ಥೆಗಳ ಜೊತೆ ಇಂಟರ್ವ್ಯೂಗಳಿಗೆ ಟೈಪ್ ಮಾಡಿಕೊಟ್ಟಿರ್ತೀವಿ ಅಥವಾ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೆ ರೆಫರೆನ್ಸ್ ಕೊಟ್ಟಿರ್ತೀವಿ. ಈಗ ಆಲ್ರೆಡಿ ಮುಗಿಸಿರೋರಲ್ಲಿ ಅಗಸ್ತ್ಯ ಫೌಂಡೇಶನ್ನು, ದೇಶಪಾಂಡೆ ಫೌಂಡೇಶನ್ನು, ILP ಇಂಡಿಯನ್ ಲಿಟ್ರಸಿ ಪ್ರಾಜೆಕ್ಟ್ ಅಂತ ಸ್ಟಾರ್ಟ್ ಆಗಿದೆ. ಆ ರೀತಿ ಡಿಫ್ರೆಂಟ್ ಪ್ರಾಜೆಕ್ಟ್ಸಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ. ಆ್ಯಂಡ್ ಕೆಲವೊಬ್ರು ನಮ್ಮಲ್ಲೇ ವರ್ಕ್ ಕೂಡ ಮಾಡ್ತಾ ಇದ್ದಾರೆ. ಈ ವಿಜಯ್ ಅಂತ ಇವ್ರದ್ದು ಫೆಲೋಶಿಪ್ ಈಗ ಲಾಸ್ಟ್ ಇಯರ್ ಕಂಪ್ಲೀಟ್ ಆಗಿದೆ, ನಮ್ಮಲ್ಲೇ ಪ್ರೋಗ್ರಾಮ್ ಕೋಆರ್ಡಿನೇಟರ್ ಆಗಿ ಜಾಯ್ನ್ ಆಗಿದ್ದಾರೆ. ನಾನು ಕೂಡ 2 ಇಯರ್ಸ್ ಫೆಲೋಶಿಪ್ ಕಂಪ್ಲೀಟ್ ಮಾಡಿ ನೆಕ್ಸ್ಟ್ 1 ಇಯರ್ ಫೆಲೋ ಮೆಂಟರ್ ಆಗಿದ್ದು ಈಗ ಪ್ರೋಗ್ರಾಮ್ ಲೀಡ್ ಆಗಿ 2 ಪ್ರಾಜೆಕ್ಟನ್ನು ಲೀಡ್ ಮಾಡ್ತಾ ಇದ್ದೀನಿ. ಅವಾಗ ಒಳ್ಳೆ ಸಂಬಳ ಇರ್ತದೆ, ಸಂಬಳಗಳಿರ್ತದೆ. ಈಗ ಬೇರೆ ಕಡೆ ವರ್ಕ್ ಮಾಡ್ತಾ ಇರೋರಿಗೂ ಮಿನಿಮಮ್ 15-20 ಮೇಲಿದ್ದಾರೆ, 18ರಿಂದ 20 ಮೇಲಿದ್ದಾರೆ, 29-30 ತನಕ ತಗೊಳ್ತಾ ಇರುವಂಥವ್ರು ಇದ್ದಾರೆ ಧಾರವಾಡ, ಹುಬ್ಳಿ ಈ ಪ್ರದೇಶದಲ್ಲೇ.